ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಸ್ಮಿತಾ JS KS 2015 ಬ್ಯಾಚಲ್ಲಿ ನಾನು ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ACCT ಆಗಿ ಸೆಲೆಕ್ಟ್ ಆಗಿದ್ದೇನೆ. ಇವತ್ತು ಇಲ್ಲಿ ಟಾಕ್ ಕೊಡಬೇಕು ಅಂತ ಕ್ರೆಡೆನ್ಸ್ IAS ಅವ್ರು ಕರೆದಿರೋದು ನಂಗೆ ತುಂಬಾ ಸಂತೋಷ. ಥ್ಯಾಂಕ್ ಕ್ರೆಡೆನ್ಸ್ IAS ಟೀಮ್ ಫಾರ್ ಇನ್ವೈಟಿಂಗ್ ಮಿ ಹಿಯರ್ ಫಾರ್ ದ ಟಾಕ್. ಸೊ ನನಗೆ ಇವತ್ತು ಕೊಟ್ಟಿರೋ ಟಾಪಿಕ್ ಏನಪ್ಪ ಅಂತಂದರೆ ಈ ವರ್ಕಿಂಗ್ ವುಮೆನ್, ವರ್ಕಿಂಗ್ ಮೆನ್, ವರ್ಕಿಂಗ್ ಇಂಡಿವಿಜುವಲ್ಸು ಹೇಗೆ KPSC ಎಕ್ಸಾಮ್ನ ಅಟೆಂಡ್ ಮಾಡಬೇಕು, ಏನೇನು ಪಾಯಿಂಟ್ಸ್ ಗಮನದಲ್ಲಿ ಇಟ್ಕೋಬೇಕು ಅಂತ. ಸೊ ಇದ್ರ ವಿಷಯವಾಗಿ ನಾನು ಮಾತಾಡ್ತೀನಿ. ಬಿಕಾಸ್ ನಾನು ಎಕ್ಸಾಮ್ ಇದೇನು KS ಎಕ್ಸಾಮ್ ಬರೆಯೋವಾಗ ಕಂಪ್ಲೀಟ್ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಥ್ರೂ ಔಟ್ ದ ಟೈಮ್ ಐ ವಾಸ್ ವರ್ಕಿಂಗ್. ನಾನು 3 ಕಂಪ್ನೀಸಲ್ಲಿ 5 years ಕೆಲಸ ಮಾಡಿದ್ದೀನಿ ಆ್ಯಸ್ ಅ ಸಾಫ್ಟ್ವೇರ್ ಪ್ರೊಫೆಷನಲ್. BE + MTech ಇಸ್ ಮೈ ಬ್ಯಾಕ್ಗ್ರೌಂಡ್. ಸೊ ಹಾಗಾಗಿ ಈ ವಿಷಯದ ಬಗ್ಗೆ ಸ್ವಲ್ಪ ಹೇಳ್ಬೋದು ಅಂತ ನನಗೆ ಅನಿಸುತ್ತೆ. ಆ ಮಟ್ಟಿಗೆ ಅರ್ಹತೆ ಇದೆ. ಹಾಗಾಗಿ ಈ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ. ಸೊ ಫಸ್ಟ್ ಆಫ್ ಆಲ್, ಈಗ ವರ್ಕಿಂಗ್ ಇಂಡಿವಿಜುವಲ್ಸ್ಗೂ ರೆಗ್ಯುಲರಾಗಿ ಇದೇ ಎಕ್ಸಾಮ್ ಓದ್ತಾ ಇರೋ ಇಂಡಿವಿಜುವಲ್ಸ್ಗೂ ಕೆಲವೊಂದು ಡಿಫ್ರೆನ್ಸಸ್ ಕಾಣುತ್ತೆ. ಒಂದೇನಪ್ಪ ಅಂದರೆ ಟೈಮು. ಈಗ ಇದಕ್ಕೆ ಅಂತಲೇ ಡೆಡಿಕೇಟೆಡಾಗಿ ಓದ್ತಾ ಇರೋರಿಗೆ ಟೈಮ್ ತುಂಬಾ ಸಿಗುತ್ತೆ. ಅವ್ರು ಇದಕ್ಕೆ ಅಂತ ಇನ್ವೆಸ್ಟ್ ಮಾಡ್ಬೋದು ಟೈಮ್ನ. ಒಂದು ಸಬ್ಜೆಕ್ಟ್ನ ಇವತ್ತು ಬೆಳಗ್ಗೆ ಇಷ್ಟೊತ್ತಿಂದ ಇಷ್ಟೊತ್ತವರೆಗೂ ಇಷ್ಟು ಮುಗಿಸ್ಬೋದು ಅಂತ ಇಟ್ಕೊಂಡಿದ್ರೆ ಅವ್ರು ಮುಗಿಸ್ಬೋದು. ಬಟ್ ವರ್ಕಿಂಗ್ ಇಂಡಿವಿಜುವಲ್ಸ್ಗೆ ಮಂಡೇ ಟು ಫ್ರೈಡೇ, ನೀವು ಪ್ರೈವೇಟ್ ಕಂಪ್ನೀಸಲ್ಲಿ ಮಾಡ್ತಿದ್ರೆ ಮಂಡೇ ಟು ಫ್ರೈಡೇ ಆಕ್ಯುಪೈಡ್ ಇರ್ತೀರಾ. ಗೌರ್ಮೆಂಟ್ ಸೆಕ್ಟರ್ಸಲ್ಲಿದ್ದರೆ ಒಂದೊಂದ್ಸತಿ ಸ್ಯಾಟರ್ಡೇನೂ ಆಕ್ಯುಪೈಡ್ ಇರ್ತೀರಾ. ಫಸ್ಟ್ ಆ್ಯಂಡ್ ಥರ್ಡ್ ಸ್ಯಾಟರ್ಡೇಸ್. ಆ್ಯಂಡ್ ನಿಮಗೆ ಸಿಗೋ ಟೈಮ್ ತುಂಬಾ ಕಡಿಮೆ. ಸೊ ನಾವು ಡೆಫಿನೆಟಾಗಿ ಹೇಳೋಕ್ಕಾಗಲ್ಲ ಇಷ್ಟು ಟೈಮ್ ನನಗೆ ಪ್ರತಿದಿನ ಸಿಗುತ್ತೆ ನಾನು ಓದ್ಕೋತೀನಿ ಅಂತ. ದಿಸ್ ಇಸ್ ಅ ವೆರಿ ಮೇಜರ್ ನಮಗೆ ಸಿಗುವಂಥ ಒಂದು ಚಾಲೆಂಜ್. ಇದು ನಾವು ಹೇಗೆ ಓವರ್ಕಮ್ ಮಾಡ್ತೀವಿ ಅನ್ನೋದು ಫಸ್ಟ್ ಥಿಂಗ್ ಆಗ್ತದೆ. ನಂತರ ಸಾಮಾನ್ಯವಾಗಿ ನಮ್ಮಲ್ಲಿ ಏನು ನಾವು ತಪ್ಪು ಮಾಡೋದು, ಈ ಸಿವಿಲ್ ಸರ್ವೀಸನ್ನು ನಾವು ಚೂಸ್ ಮಾಡ್ಕೊಂಡಿರ್ತೀವಿ. ಬಟ್ ನಾವೇನು ತಪ್ಪು ಮಾಡಿಬಿಡ್ತೀವಿ ಅಂದರೆ ಎಲ್ಲರೂ ಹೇಳ್ಕೊತ ಕೂತ್ಕೊಂಡ್ಬಿಡ್ತೀವಿ, ನಾನು ಈ ಥರ ಎಕ್ಸಾಮ್ ತೊಗೊಂಡ್ಬಿಟ್ಟಿದ್ದೀನಿ, ನಾನು ಬರೀತೀನಿ ಹಾಗೆ ಹೀಗೆ ಅಂತ. ಸೊ ಇದು ಎಲ್ಲ ಮನುಷ್ಯರಲ್ಲೂ ಒಂದು ಸ್ವಲ್ಪ ಅದು ಅಳಕಿರುತ್ತೆ, ಆಗುತ್ತೋ ಇಲ್ವೋ ಅಂತ. ಆ್ಯಂಡ್ ಅದಕ್ಕೆ ತಕ್ಕಂಗೆ ಸ್ವಲ್ಪ ಜನರು ಕೆಲವರು ಅಪಹಾಸ್ಯ ಮಾಡೋರು ಇರ್ತಾರೆ, ಇನ್ ಕೇಸ್ ಪಾಸ್ ಆಗಿಲ್ಲ ಅಂತಂತಂದರೆ. ಇದು ಸಿಟಿನಲ್ಲೇ ಅಷ್ಟು, ನಗರ ಪ್ರದೇಶದಲ್ಲಿ ಅಷ್ಟು ನಿಮಗೆ ಕಾಣೋದಿಲ್ಲ ಈ ಥರದ್ದು ಬಿಹೇವಿಯರು. ಬಟ್ ಈ ಗ್ರಾಮೀಣ ಪ್ರದೇಶದಲ್ಲಿ ಏನಾಗುತ್ತದೆ, ಅಥವಾ ಅಂಥ ತಾಲೂಕು ಮಟ್ಟ ಈ ಥರ ಇದ್ದಾಗ ಇದು ಹೆಚ್ಚು ಪ್ರಚಲಿತದಲ್ಲಿ ಇಲ್ಲ ಈ ಎಕ್ಸಾಮ್ ಕಾರಣ. ಇವರೇನೋ ಬರೆದ್ಬಿಟ್ರು ಆದರೆ ಆಗಲಿಲ್ಲಪ್ಪ, ಈ ಸತಿ ಆಗಲಿಲ್ಲ, ನೆಕ್ಸ್ಟ್ ಸತಿನೂ ಡುಮ್ಕಿನ, ಈ ಥರ ಎಲ್ಲ ಕೇಳ್ಕೊತ ಹೋಗ್ತಾರೆ. ಅದು ಒಂಥರ ನಮಗೆ ಸ್ವಲ್ಪ ನೆಗೆಟಿವ್ ಆಗಿಬಿಡತ್ತೆ. ಹಾಗಾಗಿ ಇಫ್ ಯು ಆರ್ ಓಕೆ, ಇಟ್ ಇಸ್ ಫೈನ್, ಯು ವಾಂಟ್ ಟು ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಇಟ್ ಇಸ್ ಫೈನ್. ನಾನು ಬರೀತಾ ಇದ್ದೀನಿ ಅಂತ ಶೇರ್ ಮಾಡ್ಕೊಳ್ಳಿ. ಅದರ್ವೈಸ್ ಇಫ್ ಯು ವಾಂಟ್ ಟು ಕೀಪ್ ಇಟ್ ಸೀಕ್ರೆಟ್, ಯು ಕ್ಯಾನ್ ಕೀಪ್ ಇಟ್ ಸೀಕ್ರೆಟ್. ಬಿಕಾಸ್ ದಿಸ್ ಎಕ್ಸಾಮ್ ಇಸ್ ಟೋಟಲಿ ಅನ್ಸರ್ಟೈನ್. ಹೇಳೋಕ್ಕಾಗಲ್ಲ. ಒಂದೇ ಅಟೆಂಪ್ಟಲ್ಲಿ ಹಾಗಂತ ನಾನು ನಿಮ್ಗೆ ಕಾನ್ಫಿಡೆನ್ಸ್ ಕಡಿಮೆ ಮಾಡ್ತಿಲ್ಲ, ನಿಮ್ಗೆ ಯಾರಿಗೂ ಡಿಮೋರಲ್ ಮಾಡ್ತಿಲ್ಲ. ಒಂದೇ ಅಟೆಂಪ್ಟಲ್ಲಿ ಪಾಸ್ ಮಾಡಿದವ್ರು ತುಂಬ ಜನ ಇದ್ದಾರೆ. ಸೆಕೆಂಡ್, ಥರ್ಡ್, ಫೋರ್ತ್ ಅಟೆಂಪ್ಟಲ್ಲಿ ಪಾಸ್ ಮಾಡಿದವರು ತುಂಬ ಜನ ಇದ್ದಾರೆ. ಇದು ಹೀಗೆ ಅಂತ ಹೇಳಿಕ್ಕೆ ಬರಲ್ಲ ಏನಾಗೋವರೆಗೂ. ಸೊ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ ನಾನು ಹೇಳೋದೇನೆಂದರೆ, ಆದಷ್ಟು ದಿನ ಸೀಕ್ರೆಟಾಗಿ ಇಟ್ಟಿದ್ರೆ ದಟ್ ಇಸ್ ಇನ್ ಅ ವೇ ಇಟ್ ವಿಲ್ ಬಿ ಪಾಸಿಟಿವ್. ಸೊ ಆದಷ್ಟು ನೀವು ಪಾಸಿಟಿವ್ ಆಗಿರಬೇಕು. ಆ್ಯಂಡ್ ದ ಎನ್ವಿರಾನ್ಮೆಂಟ್ ಅರೌಂಡ್ ಯು ಶುಡ್ ಬಿ ಪಾಸಿಟಿವ್ ಈ ಎಕ್ಸಾಮ್ ತೊಗೊಳಕ್ಕೆ ಹೋದಾಗ. ಯಾಕೆಂದರೆ ಇದು ನಮ್ಮ ಎಕ್ಸಾಮ್, ಡಿಗ್ರಿ ಎಕ್ಸಾಮ್ಸ್ ಥರ ಅಲ್ಲ. ನೀವೇನೋ ವರ್ಷ ಪೂರ್ತಿ ಒಂದು ಪಾಠ ಮಾಡಿರ್ತಾರೆ, ಅದನ್ನು ಓದ್ಕೊಂಡ್ಬಿಟ್ಟು ನಾವು ಎಕ್ಸಾಮ್ ಹಿಂದಿನ ದಿನ ಓದಿದ್ರು ಅಥವಾ ಒಂದು ಸ್ವಲ್ಪ ರಿವೈಸ್ ಮಾಡ್ಕೊಂಡ್ರೆ ಹೋಗಿ ಬರೆದ್ಬಿಡ್ತೀವಿ, ಪಾಸ್ ಆಗಿಬಿಡ್ತೀವಿ. ಆ ಥರ ಡಿಗ್ರಿ ಎಕ್ಸಾಮಿನೇಷನ್ಸ್ ಅಲ್ಲ. ಇದು ಒಂಥರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆ್ಯಂಡ್ ರಿಲೇಟಿವ್ ಇದಿರುತ್ತದೆ. ಎಲ್ಲರೂ ಹೆಂಗೆ ಪರ್ಫಾರ್ಮ್ ಮಾಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಕಾರಣ ನಿಮ್ಮ ಶೈಲಿ ಆಫ್ ಪ್ರಿಪ್ರೇಷನ್ ತುಂಬಾ ಡಿಫ್ರೆಂಟ್ ಆಗಿರಬೇಕಾಗ್ತದೆ. ಹಾಗಾಗಿ ಇದು ಬೇರೆ ಎಕ್ಸಾಮ್ಸ್ಗಿಂತ ಡಿಫ್ರೆಂಟ್ ಅಂತ ತಿಳ್ಕೊಳ್ಳೋದು ಮೊದಲನೇದು. ಎರಡನೇದು, ಸೋರ್ಸಸ್ ನೀವು ಹೇಗೆ ಕಲೆಕ್ಟ್ ಮಾಡ್ತೀರಾ ಅಂತ. ಸೋರ್ಸಸ್ಸು ಇವಾಗ ಬೇಕಾದಷ್ಟು ಮಾಹಿತಿ ಹೊರಗಡೆ ಸಿಗ್ತದೆ ಫ್ರೆಂಡ್ಸ್. ನೀವು ಏನಕ್ಕೂ ಹುಡುಕೋ ಅವಶ್ಯಕತೆ ಇಲ್ಲ. ಇವತ್ತು ಗೂಗಲ್ ಇದೆ ನಮ್ಮ ಹತ್ರ, ಬೇಕಾದಷ್ಟು ಇನ್ಸ್ಟಿಟ್ಯೂಟ್ಸ್ ಇದೆ. ಈಗ 10 ವರ್ಷದ ಹಿಂದೆ ಈ ಥರ ಇರಲಿಲ್ಲ. ಇವಾಗ ಬೆಂಗಳೂರಲ್ಲೂ ತುಂಬಾ ಇನ್ಸ್ಟಿಟ್ಯೂಟ್ಸ್ ಆಗಿದ್ದಾವೆ. ಸೋ ಮೆನಿ ಇನ್ಫಾರ್ಮೇಷನ್ ಎಲ್ಲ ನಮ್ಗೆ ವೆಬ್ಸೈಟಲ್ಲಿ ಆರಾಮಾಗಿ ಸಿಗ್ತಾ ಇದೆ, ತೊಗೋಬಹುದು. ಫ್ರೀ ಮೆಟೀರಿಯಲ್ಸ್ ಕೂಡ ಇದೆ. ಬುಕ್ಸ್ ಯಾವ್ದು ರೆಫರ್ ಮಾಡ್ಬೇಕಂತ ಎಲ್ಲರಿಗೂ ಗೊತ್ತಿದೆ, ಅದನ್ನ ರಿಪೀಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಎಲ್ಲ ಗೊತ್ತಿರುವಾಗ ನೀವು ಸೋರ್ಸಸ್ನ ಹೇಗೆ ಕಲೆಕ್ಟ್ ಮಾಡ್ಕೊಳ್ತೀರಾ ಮತ್ತು ಹೆಂಗೆ ಸ್ಟಿಕ್ ಆನ್ ಆಗ್ತೀರಾ ಓಕೆ ಅನ್ನೋದು, ಇದೂ ಮೇಜರ್ ಇಂಪಾರ್ಟೆಂಟ್ ಥಿಂಗ್ಸ್. ಇದು ನೀವು ಕನ್ಸಿಡರ್ ಮಾಡಬೇಕಾಗಿರೋವಂಥದ್ದು. ಸೊ ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಕಾರಣ ನಾನು ವರ್ಕಿಂಗ್ ಇಂಡಿವಿಜುವಲ್ಸ್ ಗಮನ ಕೊಟ್ಟಂಗೆ ನಾನು ಏನೇನು ಸ್ಟೆಪ್ಸ್ ತೊಗೊಂಡೆ, ಅದರಿಂದ ನನಗೇನು ಹೆಲ್ಪ್ ಆಯಿತು, ಇದು ನಾನು ನಿಮ್ಮ ಹತ್ರ ಯಾಕೆ ಹಂಚ್ಕೊತಾ ಇದ್ದೀನಿ ಅಂತಂದರೆ, ನಾಳೆ ದಿನ ನಿಮ್ಮಲ್ಲಿ ಯಾರಿಗಾದರೂ ಕೆಲವೊಬ್ಬರಿಗಾದರೂ ಈ ಥರ ಟಿಪ್ಸ್ ಹೆಲ್ಪ್ ಆಗಬಹುದೇನೋ ಅಂತ. ಸೊ ಮೊದಲನೇದು, ನೀವು ವರ್ಕ್ ಮಾಡ್ತಾ ಇರೋ ಪ್ಲೇಸ್ ಇಂದ ನೀವು ಉಳ್ಕೊಳ್ಳೋ ಅಂಥ ಜಾಗ, ನೀವು ಪಿ ಜಿ ಅಥವಾ ಹೌಸ್ ಏನಿದ್ರು ಸ್ವಲ್ಪ ಹತ್ತಿರದಲ್ಲಿದ್ದರೆ ನಿಮಗೆ ಕಮ್ಯೂಟ್ ಟೈಮ್ ಉಳಿತದೆ.
ನಿಮ್ಮ ಆಫೀಸಿಗೆ ನೀವು ದಿನ ಟ್ರಾವೆಲ್ ಮಾಡೋವಂಥದ್ದು. ಸೊ ನಾನು ಈ ಎಕ್ಸಾಮ್ ನಂದು ಎಕ್ಸಾಂಪಲ್ ಕೊಡೋದು ಅಂತಂತಂದರೆ 2017ರಲ್ಲಿ ನಮಗೆ ಪ್ರಿಲಿಮ್ಸ್ ಇತ್ತು. ನಾನು 2017 ನಾನು ಹೈದರಾಬಾದ್ನಲ್ಲಿದ್ದೆ. ನನ್ನ ಕಂಪ್ನಿ ಇದ್ದಿದ್ದು ಅಲ್ಲೇ. ಅವಾಗ ನಾನು ಫಸ್ಟ್ 8 months ಅಲ್ಲೇ ಇದ್ದೆ, ಹೊಸ ಕಂಪ್ನಿ ಆಗಿತ್ತು. ಸೊ ಅಲ್ಲಿದ್ದಾಗ ನಾನು ನನ್ನ ಆಫೀಸಿಂದ ನಿಯರ್ ಬೈನೇ ಒಂದು PG ಮಾಡ್ಕೊಂಡಿದ್ದ ಕಾರಣ ನನಗೆ ಕಮ್ಯೂಟ್ ತುಂಬ ಇರಲಿಲ್ಲ. ಸೊ ಅಲ್ಲಿ ಸ್ವಲ್ಪ ನೀವು ಟೈಮ್ ಸೇವ್ ಮಾಡ್ಬೋದು. ಇದು ಒಂದು ವೇ ನೀವು ಹೇಗೆ ಟೈಮ್ ಸೇವ್ ಮಾಡ್ತೀರಾ ಅದನ್ನು ಸಹಿತ ನೀವು ಓದ್ಕೊಳ್ಳಿಕ್ಕೆ ಬಳಸ್ಕೋಬಹುದು. ಎರಡನೇದು, ಇವಾಗ ನಿಮ್ಮ ಆಫೀಸ್ ರೂಟೀನ್ನ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ. ನೀವು ಬೆಳಗ್ಗೆ ಸೊ ಆ್ಯಂಡ್ ಸೊ ಟೈಮಿಗೆ ಹೋಗ್ತೀರಾ, ಮತ್ತು ಆಫೀಸ್ ಕೆಲಸ ಮಾಡ್ತೀರಾ, ಮತ್ತು ಕಾಫಿ ಬ್ರೇಕ್ ಅಂತ ಏನಾದ್ರು ತೊಗೋತೀರಾ, ಕಾಫಿ ಟೀ ಬ್ರೇಕು, ಮತ್ತು ಮಧ್ಯಾಹ್ನ ಲಂಚು, ಮತ್ತು ಈವ್ನಿಂಗ್ ಮತ್ತೆ ಕಾಫಿ ಟೀ ಬ್ರೇಕ್ ತೊಗೊಳ್ಳೋದು. ಈ ಥರ ಇದ್ದರೆ ನೀವು ಸ್ವಲ್ಪ ಅಲ್ಲಿ ಎಲ್ಲಿ ಕಟ್ ಶಾರ್ಟ್ ಮಾಡ್ಬೋದು ನೋಡಿ. ಈಗ ಲಂಚ್ ಸಾಮಾನ್ಯ 45 minutes to 1 hour ತೊಗೊಳ್ತಾರೆ ಕೆಲವರು. ಇನ್ನು ಕೆಲವರು ಟೀ ಬ್ರೇಕ್ ಅಂದ್ಬಿಟ್ಟು ಸ್ವಲ್ಪ ಹರಟೆ ಮಾಡೋದು ಈ ಥರ ಎಲ್ಲ ಮಾಡ್ತಿರ್ತಾರೆ. ಸೊ ಅಲ್ಲಿ ಕಟ್ ಡೌನ್ ಮಾಡೋಕ್ಕಾಗತ್ತಾ? ಲಂಚ್ ಬ್ರೇಕ್ನ 45 minutesಯಿಂದ 30 minutes ಇಳಿಸೋಕ್ಕಾಗತ್ತಾ? ಈ ಥರ ಸ್ಮಾಲ್ ನೀವು ಹೆಂಗೆ ಇದು ಮಾಡ್ಬೋದು ಅದನ್ನು ಮಾಡ್ಕೊಂಡು ಆ ಟೈಮ್ನಲ್ಲಿ ನೀವೇನಾದರೂ ನ್ಯೂಸ್ ಪೇಪರ್ ಬೇಕಾದ್ರೆ ಗ್ಲಾನ್ಸ್ ಮಾಡ್ಲಿಕ್ಕಾಗತ್ತಾ? ಯಾವುದೋ ಕರೆಂಟ್ ಅಫೇರ್ಸ್ ನಿನ್ನೆ ಓದಿರೋದು ರಿವೈಸ್ ಮಾಡೋಕ್ಕಾಗತ್ತಾ? ಈ ಥರ ನೀವು ಮಾಡಬೇಕಾಗ್ತದೆ. ಇದು ಮತ್ತು ಥರ್ಡ್ ಥಿಂಗ್ ನಾನೇನು ಯೂಸ್ ಮಾಡ್ಕೊಂಡಿದ್ದು ಅಂತಂದರೆ, ನಾನು ಹೇಳಿದಾಗೆ ನಾನು ಅವಾಗ ಹೈದರಾಬಾದಲ್ಲಿದ್ದೆ. ಅಕ್ಟೋಬರ್ವರೆಗೂ ಹೈದರಾಬಾದಲ್ಲಿದ್ದೆ 2017. ಸೊ ನಾನು ಮೂವ್ ಆಗಿದ್ದು ಅಕ್ಟೋಬರ್ನಲ್ಲಿ ಬೆಂಗಳೂರಿಗೆ. ಸೊ ಡಿಸೆಂಬರಲ್ಲಿ ನಮಗೆ ಮೇನ್ಸ್ ಇತ್ತು. ಸೊ ನಾನು ಏನು ಟ್ರಾವೆಲ್ ಮಾಡ್ತಾ ಇದ್ದೆ ಟೈಮು, ನಮ್ಮ ಮನೆಯಿಂದ ಹೈದರಾಬಾದಿಗೆ ಅಥವಾ ಹೈದರಾಬಾದಿಂದ ಬೆಂಗಳೂರು ಆಫೀಸಿಗೆ ನಾನೇನೋ ಟ್ರಾವೆಲ್ ಮಾಡ್ತಿದ್ರೆ, ಟ್ರೈನಲ್ಲಿ ಟ್ರಾವೆಲ್ ಮಾಡಲಿ, ಪ್ಲೇನಲ್ಲಿ ಟ್ರಾವೆಲ್ ಮಾಡಲಿ, ಬಸ್ಸಲ್ಲಿ ಟ್ರಾವೆಲ್ ಮಾಡಲಿ, ನಾನು ಯಾವಾಗಲೂ ನನ್ನ ಜೊತೆ ಒಂದು ಬುಕ್ ಕ್ಯಾರಿ ಮಾಡ್ತಾಯಿದ್ದೆ. ನಾನು ಏನು ಓದಬೇಕಿತ್ತು ಅವತ್ತೇನೋ ಎಷ್ಟಾಗುತ್ತೋ ಅಷ್ಟು. ಐ ಅಗ್ರಿ ಇಟ್ ವಿಲ್ ನಾಟ್ ಬಿ ಎಫೆಕ್ಟಿವ್. ಆಮೇಲೆ ಇದು ಎಲ್ಲರಿಗೂ ಬರೋದು ಇಲ್ಲ, ನೀವು ರೂಢಿ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ರನ್ನಿಂಗ್ ಟ್ರೈನಲ್ಲಿ ಓದಿದ್ದು ರೂಢಿ ಇರೋದಿಲ್ಲ, ಅದು ಓದಿದ್ದು ಅಷ್ಟು ಹೋಗೋದಿಲ್ಲ ತಲೆಗೆ. ಫೈನ್, ಇನ್ ದಟ್ ಕೇಸ್ ನೀವು ಅದು ಸ್ಲೋಲಿ ಇದನ್ನ ರೂಢಿ ಮಾಡ್ಕೋಬೇಕಾಗ್ತಾ ಬರ್ತದೆ. ಸೊ ನಾ ಎಲ್ಲ ಕಡೆ ಎಲ್ಲ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟಲ್ಲೂ ನಾನು ಓದಿದ್ದೀನಿ. ಲೈಕ್ ಇನ್ ದ ಪ್ಲೇನ್, ಇನ್ ದ ಬಸ್, ಇನ್ ದ ಟ್ರೈನ್, ಯಾವಾಗ ಟ್ರಾವೆಲಿಂಗ್ನ ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟು ನಾನು ಓದ್ತಾ ಇದ್ದೆ. ಸೊ ಈ ಥರ ನೀವು ಟೈಮ್ ಎಲ್ಲಿ ಸೇವ್ ಮಾಡ್ಬೋದು. ಇವಾಗ ಪ್ಲೇನ್ ಟೇಕ್ ಆಫ್, ಪ್ಲೇನ್ ಇದಕ್ಕೂ ಟೈಮ್ ಚೆಕ್-ಇನ್ನು ಅದೆಲ್ಲ ಮಾಡ್ಲಿಕ್ಕೂ ಟೈಮ್ 1 hour ಮುಂಚೆನೇ ಹೋಗಿರ್ತೀವಿ. ಅವಾಗೂ ನೀವು ಕೂತ್ಕೊಂಡು ಒಂದು ಯಾವುದಾದ್ರೂ NCERT ಬುಕ್ ಮುಗಿಸ್ಬಹುದು, ಅಥವಾ ಫ್ಯೂ ಚಾಪ್ಟರ್ಸ್ ಆಫ್ ದ NCERT ಬುಕ್ಸ್ ಆಲ್ಸೋ ಮುಗಿಸ್ಬಹುದು. ಸೊ ಈ ಥರ ನೀವು ಸ್ವಲ್ಪ ಎಫೆಕ್ಟಿವ್ ಆಗಿ ಟೈಮ್ ಯುಟಿಲೈಸೇಷನ್ ಮಾಡಬೇಕು. ಇನ್ನು ತುಂಬಾ ಹೇಳ್ಬೋದು ಟೈಮ್ ಬಗ್ಗೆ. ನಾವು ಈ ವಿಷಯಗಳಲ್ಲಿ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಯಾಕೆಂದರೆ ನಾವು ಏಮ್ ಮಾಡ್ತಿರೋದು ಸಣ್ಣದಲ್ಲ, ನಮ್ಮ ಗುರಿ ತುಂಬ ದೊಡ್ಡದಾಗಿದೆ. ನಮ್ಮ ಗುರಿ ನಿರ್ದಿಷ್ಟವಾಗೂ ಇದೆ. ನಾನು ಏನು ಈ ಎಕ್ಸಾಮ್ ಚೂಸ್ ಮಾಡ್ಕೊಂಡಿದ್ದೀನಿ ಇದನ್ನು ಕ್ಲಿಯರ್ ಮಾಡಬೇಕು, ಫೈನ್. ಇದಕ್ಕೆ ಸ್ವಲ್ಪ ಸ್ಯಾಕ್ರಿಫೈಸ್, ಸಣ್ಣ ಸ್ಯಾಕ್ರಿಫೈಸ್ ಮಾಡಿದರೆ ಸಾಕು. ಯಾವ ಥರ ಸ್ಯಾಕ್ರಿಫೈಸ್? ನಿದ್ದೆ ಸ್ವಲ್ಪ ಕಡಿಮೆ ಮಾಡುವಂಥದ್ದು. 7 ಗಂಟೆಗೆ ಎದ್ದು ರೂಢಿ ಇರ್ತದೆ. ಬಟ್ ಇವಾಗ ಎಕ್ಸಾಮ್ ಇದೆ, ಅಟ್ಲೀಸ್ಟ್ ಕ್ಲೋಸ್ ಟು ದ ಎಕ್ಸಾಮ್ ಅಥವಾ 1-6-7 months ಸ್ವಲ್ಪ ಬೆಳಗ್ಗೆ ಬೇಗ ಎದ್ದೋಳುವಂಥದ್ದು. 5 o'clock ಇಫ್ ಅದು ನೀವು ಹೇಗೆ ರೂಢಿಯಾಗಿರ್ತೀರೋ ಸ್ಟಡಿ ಟೈಮಿಂಗ್ಸ್, ಇದು ಪರ್ಸನಲೈಸ್ಡ್ ತುಂಬ. ಬೆಳಿಗ್ಗೆ ಎದ್ದರೆ ಓದಿದರೆ ನಿಮಗೆ ಅರ್ಥ ಆಗುತ್ತೆ, ಚೆನ್ನಾಗಿರುತ್ತೆ ನನಗೆ ಅಂತಂದರೆ ಐ ಆಲ್ವೇಸ್ ಪ್ರಿಫರ್ ಮಾರ್ನಿಂಗ್ ಟೈಮಿಂಗ್ಸ್. ಯಾಕಂದರೆ ನಂಗೆ ಅದು ರೂಢಿಯಾಗಿದೆ ಚಿಕ್ಕಂದಿನಿಂದ. ಸೊ ಬೆಳಗ್ಗೆ ಬೇಗ ಎದ್ದು ಓದ್ಕೊಳ್ಳೋದನ್ನ ರೂಢಿ ಮಾಡ್ಕೊಬೇಕು. ಇಲ್ವಾ ನೀವು ರಾತ್ರಿ ಹೊತ್ತು ಎದ್ದಿರ್ತೀರಾ ಅಂತಂತಂದರೆ ಸ್ವಲ್ಪ ನಾವು ಏನೋ ಒಂದು ಸ್ಯಾಕ್ರಿಫೈಸ್ ಮಾಡಬೇಕು ಏನಾದ್ರು ಪಡೀಲಿಕ್ಕೆ. ಹಾಗಾಗಿ ಸ್ವಲ್ಪ ನಿದ್ದೆನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು. ವೀಕೆಂಡ್ಸಲ್ಲಿ ತುಂಬ ಟೈಮು ಓದ್ಕೊಳ್ಳಿಕ್ಕೆ ಅಂತಲೇ ಡೆಡಿಕೇಟ್ ಮಾಡೋವಂಥದ್ದು. ಹೀಗೆ ಮಾಡಬೇಕು. ನಾನು ಹೀಗೇನೆ ಮಾಡ್ತಿದ್ದೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ಯಾವುದೇ ಈ ಎಂಟೈರ್ ಪ್ರಿಪ್ರೇಷನ್ ಟೈಮ್ ಏನಿದೆ, ನಾನು ಯಾವುದೂ ಪಾರ್ಟೀಸ್ ಆಯಿತು, ಫ್ರೆಂಡ್ಸ್ ಬರ್ಡೇ ಆಯಿತು, ರಿಲೇಟಿವ್ಸ್ ಆಯಿತು, ಒಂದು ಫಂಕ್ಷನ್ ಆಯಿತು, ಎಲ್ಲಿಗೂ ಹೋಗಿಲ್ಲ. ನಾನು ತುಂಬ ಪರ್ಸನಲ್ ಟೈಮ್ ಏನಿದೆ, ತುಂಬ ವೆರಿ 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 ಇಂಪಾರ್ಟೆಂಟ್ ಫಂಕ್ಷನ್ಸ್ ಅಷ್ಟು ಬಿಟ್ಟು ಇನ್ನು ಯಾವ ಥರ ಪರ್ಸ್ನಲ್ ಈವೆಂಟ್ಸ್ ಯಾವುದಕ್ಕೂ ನಾನು ಅಟೆಂಡ್ ಆಗಿದ್ದೇ ಇಲ್ಲ. ಸೊ ಈವನ್ ಅವಾಗ ಗೌರಿ ಗಣೇಶ ಹಬ್ಬ ಬರುತ್ತೆ ನಮಗೆ ತುಂಬಾ ದೊಡ್ಡ ಹಬ್ಬ. ಸೊ ಆರತಿ ಟೈಮಲ್ಲಿ ಅಷ್ಟೇ ನಾನು ಅಲ್ಲಿ ಪ್ರೆಸೆಂಟ್ ಇದ್ದಿದ್ದು. ಆ್ಯಂಡ್ ಆಲ್ ಅದರ್ ಟೈಮ್ ಐ ವಾಸ್ ಸ್ಟಡಿಂಗ್. ಸೊ ಈ ಥರ ಎಲ್ಲಿ ಟೈಮ್ ನಮಗೆ ಯುಟಿಲೈಸ್ ಮಾಡ್ಕೊಳಕ್ಕಾಗತ್ತೆ, ಎಲ್ಲೆಲ್ಲಿ ಸೇವ್ ಮಾಡ್ಕೊಳಕ್ಕಾಗತ್ತೆ ಅಲ್ಲೆಲ್ಲ ಸೇವ್ ಮಾಡ್ಕೋಬೇಕು. ಯಾಕೆಂದರೆ ಟೈಮ್ ಆ್ಯಂಡ್ ಡೆಡಿಕೇಶನ್, ಹಾರ್ಡ್ ವರ್ಕ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಟೈಮ್ ಬಗ್ಗೆ ಹೇಳಬೇಕು ಅಂತಂತಂದರೆ, ನಿಮಗೆ ಪಾಸಿಟಿವ್ ಆಗಿ ಇಡಲಿಕ್ಕೆ ಈ ಥ್ರೂ ಔಟ್ ದಿಸ್ ಎಕ್ಸಾಮಿನೇಷನ್ ಇದು ತುಂಬಾ ಲೆಥಾರ್ಜಿಕ್ ಆ್ಯಂಡ್ ನಿಮಗೆ ಮೋಟಿವೇಶನ್ ಇರಲೇಬೇಕು ಕಂಪ್ಲೀಟ್. ಧ್ಯಾನ ಒಂಚೂರು ಮಾಡ್ತೀನಿ ಅಂದರೆ ಇಟ್ ಇಸ್ ಫೈನ್. ಇಲ್ಲ ವಾಕಿಂಗ್ ಮಾಡ್ತೀನಿ, ಇಲ್ಲ ಯೋಗ ಮಾಡ್ತೀನಿ, ಏನಾದರೂ ಒಂದು ಮಾಡ್ತೀನಿ ಅಂತಂದರೆ ಯಾವುದಾದ್ರೂ ಒಂದನ್ನು ನೀವು ಯೂಸ್ ಮಾಡ್ಕೋಬೋದು. ಇವಾಗ ಭಾರಿ ಎಲ್ಲವೂ ನಿಮಗೆ ಇದರಲ್ಲೇ ಸಿಗ್ತದೆ ನೆಟ್ನಲ್ಲೇ. ಏನು ಮಾಡಬೇಕು, ಧ್ಯಾನ. ಐ ವಿಲ್ ಸಜೆಸ್ಟ್ ಧ್ಯಾನ ಆ್ಯಂಡ್
saying to yourself, yes, I will clear this exam, I am reading good, I am doing this chapter today, I will finish it today within time and I will write this exam ಅಂತ ನೀವೇ ನಿಮಗೆ 10 ಸತಿ ಹೇಳ್ಕೊಳ್ಳೋದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ. ಇದು ಒಂದು. ಆಮೇಲೆ ಆಫೀಸಲ್ಲಿ ನಿಮ್ಮ ಎನ್ವಿರಾನ್ಮೆಂಟ್ ತುಂಬ ಪಾಸಿಟಿವ್ ಆಗಿರಬೇಕು. ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಕೊಲೀಗ್ಸ್ ಆಗಲಿ, ನೀವು ಯಾರ ಜೊತೆ ಕೆಲಸ ಮಾಡ್ತಿದ್ದೀರಾ ಎಲ್ಲವೂ ದಟ್ ಹೋಲ್ ಆಫೀಸ್ ಎನ್ವಿರಾನ್ಮೆಂಟ್ ತುಂಬ ಪಾಸಿಟಿವ್ ಆಗಿದ್ದಾಗ ನೀವು ಅಲ್ಲಿ ಸಮಾಧಾನವಾಗಿರ್ತೀರ. ಯಾವಾಗ ನೀವು ಸಮಾಧಾನವಾಗಿರ್ತೀರೋ ಅವಾಗ ನೀವು ಮತ್ತು ಇಲ್ಲಿ ಎಫರ್ಟ್ ಹೆಚ್ಚಾಗಿ ಹಾಕಬಹುದು. ಮತ್ತು ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ, ನಿಮಗೇನು ಡೌಟ್ಸ್ ಇರಲಿಲ್ವ, ಏನೋ ಕ್ವಶನ್ಸ್ ಇರಲಿಲ್ವ ಅಂದರೆ ಖಂಡಿತವಾಗಿಯೂ ಇತ್ತು. ನನಗೆ ಬಿಕಾಸ್ ಐ ಕಮ್ ಫ್ರಮ್ ಅ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನನಗೆ ಅರ್ನಿಂಗ್ ಮೈ ಲೈವ್ಲಿಹುಡ್ ವಾಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಐ ಹ್ಯಾಡ್ ಟು ಹ್ಯಾವ್ ಅ ಜಾಬ್ ಫಾರ್ ದ್ಯಾಟ್. ಸೊ ವೆಲ್ ಟು ಡೂ ಫ್ಯಾಮಿಲಿ ಅಂದ್ಕೊಂಡ್ರು ಲೈಕ್ ಜಾಬ್ ವಾಸ್ ಬೇಕಿತ್ತು ನನಗೆ ಅವಾಗ. ಫೈನ್, ಐ ಹ್ಯಾಡ್ ಅ ಜಾಬ್. ದೆನ್ ನನಗೆ ಅದೊಂದು ಸ್ವಲ್ಪ ತುಂಬಲ ಇತ್ತು ಮನಸ್ಸೊಳಗಡೆ. ಇವಾಗ ಒಂದು ಕೆಲಸ ಸಿಕ್ಕಿದೆ ಅಪ್ಪ, ನಾನು ಇವಾಗ ನನ್ನ ಗುರಿ ಏನೋ ನಿಜವಾಗ್ಲೂ ಒಳ್ಳೆಯದೇ ಇದೆ, ಸಮಾಜಕ್ಕೆ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಈ ಥರ ಸಿವಿಲ್ ಎಕ್ಸಾಮ್ಸ್ KPSC ಎಕ್ಸಾಮ್ಸ್ ತೊಗೋಬೇಕು. ಇವಾಗ ಇದಕ್ಕೆ ಗಮನ ಕೊಡೋದಾ, ಇವಾಗ ಕರೆಂಟ್ ಮಾಡ್ತಾ ಇರೋ ಕೆಲಸನೂ ಹೊಸದು, ಇದಕ್ಕೆ ಗಮನ ಕೊಡಬೇಕಾ, ಈ ಎಕ್ಸಾಮ್ಗೆ ಅಂತ ಗಮನ ಕೊಡಬೇಕಾ, ಯಾವುದಕ್ಕೆ ಹೆಚ್ಚು ಇಂಟ್ರೆಸ್ಟ್ ಕೊಟ್ಟು ಓದಬೇಕು ಅಂತ ನನಗೇನೆ ಒಂದು ಸತಿ ಸ್ವಲ್ಪ ಎಥಿಕಲ್ ಡಿಲೆಮಾ ಅಂತ ಕರಿಬೋದು ಇದನ್ನು. ನನಗೆ ಅನಿಸ್ತಾ ಇತ್ತು ಅವಾಗ. ಯಾಕೆಂದರೆ ಇಲ್ಲಿಗೂ 100% ಕೊಡಬೇಕು, ಯಾಕೆಂದರೆ ನಾನು ಇಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಎಕ್ಸಾಮಿಗೂ 100% ಕೊಡಬೇಕು. ಯಾರಿಗೆ ಬ್ಯಾಲೆನ್ಸ್ ಮಾಡಬೇಕು, ಯಾರಿಗೆ ಹೆಚ್ಚು ಕೊಡಬೇಕು, ಈ ಒಂದು ಸ್ವಲ್ಪ ನನಗೆ ಮಾನಸಿಕ ತುಂಬಲ ಇತ್ತು ನಿಜವಾಗಿಯೂ. ಇದು ಯಾರಿಗಿರುತ್ತೆ ಅಂತಂದರೆ, ಎಲ್ಲ ಕಡೆ ನ್ಯಾಯ ಮಾಡಬೇಕಪ್ಪ, ಎಲ್ಲ ಕಡೆ ಜಸ್ಟಿಸ್ ಮಾಡಬೇಕು, ಸ್ವಲ್ಪ ದೇಶ ಪ್ರೇಮ ದೇಶಭಕ್ತಿ ಎಲ್ಲ ಹೆಚ್ಚಿರೋರಿಗೆ ಈ ಪ್ರಶ್ನೆ ಬಂದೇ ಬರುತ್ತೆ. ನನಗೆ ಬಂದಿತ್ತು ತುಂಬ ಸತಿನೇ. ಸೊ ಹಾಗಾಗಿ ಆಫೀಸ್ ಕೆಲಸ ಆದಷ್ಟು ಬೇಗ ಟು ಯುವರ್ ಲೆವೆಲ್ ಬೆಸ್ಟ್ ಡೂ ಇಟ್ ಕಂಪ್ಲೀಟ್ಲಿ ವಿಥೌಟ್ ಎನಿ ಹಾನೆಸ್ಟಾಗಿ ವಿತ್ ಫುಲ್ ಡಿಸಿಪ್ಲಿನ್ ನೀವೇನು ಮಾಡಬೇಕು ಅದು ಆಫೀಸ್ ಕೆಲಸ ಮಾಡಿದ್ದೆ ನೀವು ಗೆದ್ದ ಸಮಾಧಾನ ಬರುತ್ತೆ. ಸಮಾಧಾನ ಬಂದಾಗ ನಿಮ್ಮ ಗುರಿ ನಿಮಗೆ ನಿರ್ದಿಷ್ಟವಾಗಿ ಕಾಣಿಸುತ್ತೆ. ಆವಾಗ ನಿಮಗೆ ಬೇರೆ ಬೇರೆ ದಾರಿಗಳು ಗೊತ್ತಾಗುತ್ತೆ, ಹೇಗೆ ಮುಂದುವರಿಬೇಕು, ಹೇಗೆ ನಾನು ಮುಂದಕ್ಕೆ ಹೋಗಬೇಕು, ನಾನು ಏನು ತೊಗೊಂಡ್ರೆ ಏನು ಮಾಡಬೇಕು ಅಂತ. ಇದು ಸ್ವಲ್ಪ ವರ್ಕಿಂಗ್ ಇಂಡಿವಿಜುವಲ್ಸ್ಗೆ ಅಂತಲೇ ನಾನು ಯೂಸ್ ಮಾಡಿದಂಥ ಟಿಪ್ಸ್. ಹೋಪ್ ಇದು ನಿಮ್ಗೆ ಯೂಸ್ ಆಗತ್ತೆ ಅಂತ. ಸೊ ಈ ನೆಕ್ಸ್ಟ್ ಪಾರ್ಟ್ ಆಫ್ ಮೈ ಟಾಕ್ನಲ್ಲಿ ನಾನು ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ರಿಲೇಟೆಡ್ ಸ್ವಲ್ಪ ಟಿಪ್ಸ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಗೆ ನಾನು ಅಟೆಂಡ್ ಮಾಡಿದೆ, ನನ್ನ ಸ್ಟ್ರಾಟಜಿ ಏನಿತ್ತು, ನಿಮ್ಗೆ ಹೇಗೆ ಯೂಸ್ ಆಗ್ತದೆ ಅಂತ. ಪ್ರಿಲಿಮ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೇ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಇಟ್ಕೊಳ್ಳಿ. ನಿಮ್ಮ ಇದು ಸೋರ್ಸಸ್ ಎಷ್ಟು ಕಡಿಮೆ ಇರುತ್ತೋ ನೀವು ಅಷ್ಟು ಚೆನ್ನಾಗಿ ಎಕ್ಸಾಮ್ ಮಾಡ್ತೀರಾ. ಅದನ್ನೇ ಮತ್ತೆ ಓದಿ, ಆಯಿತಾ. ಮಾರ್ಕೆಟಲ್ಲಿರೋ ತುಂಬ ಟೆಕ್ಸ್ಟ್ ಬುಕ್ಸ್ ಮೇಲೆ ಹೋಗೋದು, ಕಣ್ಣು ಹಾಕೋದು ಬೇಡ. ಕಣ್ಣು ಹಾಯಿಸೋದು, ಅದನ್ನು ಓದೋಣ ಇದನ್ನು ಓದೋಣ ಅಂತ ಕನ್ಫ್ಯೂಷನಲ್ಲಿರೋದು ಬೇಡ. ಮತ್ತು ಎಲ್ಲವೂ ನನಗೆ ಗೊತ್ತಿರಬೇಕು, ಎಲ್ಲನೂ ನಾನು ಓದ್ತೀನಿ ಅನ್ನೋ ಮೆಂಟಾಲಿಟಿನೂ ಬೇಡ. ಈಗ ಫ್ರೆಂಡ್ಸ್, ಎಲ್ಲರಿಗೂ ಎಲ್ಲ ಪ್ರಶ್ನೆಗಳಿಗೂ ಗೊತ್ತಿರೋದಿಲ್ಲ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಗೊತ್ತಿರೋದಿಲ್ಲ, ಒಂದೊಂದು ಸತಿ ನಾವು ಕೇಳೇ ಇರೋದಿಲ್ಲ, ಈ ಥರ ಪ್ರಶ್ನೆಗಳು ಬರ್ತಿರ್ತವೆ. ಸೊ ಯು ಶುಡ್ ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಸೊ ಪ್ರಿಲಿಮ್ಸಲ್ಲಿ ಸೇ ಫಾರ್ ಎಕ್ಸಾಂಪಲ್, ಇವಾಗ ನಾನ್ ಕ್ಲೋರೋಫಿಲಸ್ ಪ್ಲ್ಯಾಂಟ್ ಒಂದು ಎಕ್ಸಾಂಪಲ್ ಕೊಡಿ ಅಂತಂದರೆ ಹೇಳ್ತೀರಾ, ಮಶ್ರೂಮ್ ಹಾಗೆ ಹೀಗೆ. ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ ಒಂದೇನಂದರೆ ಓದಿರ್ತೀವಿ, ಗೊತ್ತಿದೆ, ಪಿಚ್ಚರ್ ಪ್ಲ್ಯಾಂಟ್ ಅಂತ ಹೇಳ್ಬಿಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಮಂಗಳದಲ್ಲಿ ನೀರು ಕಂಡುಹಿಡಿದಿದ್ದಾರಪ್ಪ ರೀಸೆಂಟಾಗಿ, ಅದು ಎಷ್ಟು ಗ್ಯಾಲನ್ಸ್ ಇದೆ ನೀರು, ABCD ಅಂತ ಕೊಟ್ಟರೆ ಖಂಡಿತವಾಗಿಯೂ ನಾವು ಯಾರೂ ಕೇಳಿರೋದಿಲ್ಲ. ಎಷ್ಟು ಗ್ಯಾಲನ್ಸ್ ನೀರು ಇದೆ ನಿಜ, ಕಂಡುಹಿಡಿತಾ ಇದ್ದಾರೆ ನಿಜ, ಆದರೆ ಎಷ್ಟು ಗ್ಯಾಲನ್ಸ್ ನೀರಿದೆ ಅಂತ ಗೊತ್ತಿಲ್ಲ. ಸೊ ದಿಸ್ ಈಸ್ ಎ ವೆರಿ ಎಷ್ಟು ಪಾಸಿಬಿಲಿಟಿ ಇದೆ ಈ ಕ್ವಶನ್ ನಿಮಗೆ ಬರಲಿಕ್ಕೆ, ಇಸ್ ಎ ವೆರಿ ವೆರಿ ಮಿನಿಮಲ್ ಚಾನ್ಸ್ ಇದು ಬರೋವಂಥದ್ದು. ಸೊ ಈ ಥರದ ಕ್ವಶನ್ಸ್ನ ನೀವು ಬಿಟ್ಬಿಡಿ, ಸಾಧ್ಯವಾದಷ್ಟು ಎಂಡ್ಗೆ ಇಟ್ಕೊಳ್ಳಿ. ನಿಮಗೆ ಗೊತ್ತಿರುವಂಥ ಕ್ವಶನ್ಸ್ ಮೇಲೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಿ ಪಾಸಿಟಿವ್ ಆಗಿ ಎಕ್ಸಾಮಿನೇಷನ್ಗೆ ಹೋಗ್ಬಿಟ್ಟು ಪಾಸಿಟಿವ್ ಆಗಿನೇ ಅಟೆಂಡ್ ಮಾಡಬೇಕು. ಸೊ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಒಂದು ಎಲ್ಲರೂ ಹೇಳಿರ್ತಾರೆ, ನಿಮಗೂ ಗೊತ್ತಿರುತ್ತೆ. ನಿಮಗೆ ಎಷ್ಟು ಪ್ರಶ್ನೆ ಫಸ್ಟ್ ಬರುತ್ತೆ, ಎಲ್ಲವೂ ನನಗೆ ಕರೆಕ್ಟಾಗಿ ಗೊತ್ತಿದೆಯಪ್ಪ ಅನ್ನೋದನ್ನು ಫಸ್ಟ್ ಅಟೆಂಡ್ ಮಾಡಿಬಿಡಿ. ನೆಕ್ಸ್ಟ್ ರೌಂಡಿಗೆ ನಿಮಗೆ ಓಕೆ ಪರವಾಗಿಲ್ಲ, ಸ್ವಲ್ಪ ಡೌಟ್ ಇದೆ ನನಗೆ, ಬಟ್ ಸ್ಟಿಲ್ ನಾನು ರಿಸ್ಕ್ ತೊಗೊತೀನಿ, ಅಟೆಂಡ್ ಮಾಡ್ತೀನಿ, ದಟ್ ಈಸ್ ಆಲ್ಸೋ ಗುಡ್. ಇದು ನಾನು ಸಾಮಾನ್ಯವಾಗಿ ನನಗೆಲ್ಲರೂ ಇದೊಂದು ಪ್ರಶ್ನೆ ಕೇಳ್ತಾರೆ, ಎಷ್ಟು ಪ್ರಶ್ನೆಗಳು ಅಟೆಂಡ್ ಮಾಡಿದರೆ ನಾವು ನಮಗೆ ಒಳ್ಳೆ ಚಾನ್ಸ್ ಇರುತ್ತೆ ಅಂತಂದ್ಬಿಟ್ಟು. ಸೊ ಇದು ಹೇಳೋದು ಸ್ವಲ್ಪ ಕಷ್ಟ, ಯಾಕೆಂದರೆ ಅದು ಪ್ರತಿ ವರ್ಷದ ಕ್ವಶನ್ ಪೇಪರ್ ಪ್ಯಾಟ್ರನ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇವಾಗ KPSCದು ಪ್ರಿಲಿಮ್ಸ್ ಸ್ಕೋರ್ ನೀವು ನೋಡ್ತಾ ಬಂದರೆ ಕಟ್ ಆಫ್ ತುಂಬಾ ಇನ್ಕ್ರೀಸ್ ಆಗ್ತಾ ಬರ್ತದೆ ಫ್ರಮ್ ವಾಟ್ ಇಟ್ ವಾಸ್ ಇಯರ್ಸ್ ಬಿಫೋರ್. ಸೊ ಹಾಗಾಗಿ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ಕೊಂಡು ಒಂದು 80% ಆಫ್ ದ ಕ್ವಶನ್ಸ್ ನೀವು ಅಟೆಂಡ್ ಮಾಡಿದ್ರೆ ದಟ್ ಈಸ್ ಅ ಗುಡ್ ಚಾನ್ಸ್. ಇದೊಂದು ಸ್ವಲ್ಪ ರಫ್ ಆಗಿ ಹೇಳೋದು, ಬಟ್ ದಿಸ್ ಇಸ್ ಇದಮ್ಮಿತ್ತಮ್ ಅಂತ ಅಂದ್ಬಿಟ್ಟು ಇದನ್ನೇ ಇಟ್ಕೊಂಬಿಡಿ. ಯು ಹ್ಯಾವ್ ಟು ಬಿ ಫ್ಲೆಕ್ಸಿಬಲ್. ಸೊ ಇದು ಪ್ರಿಲಿಮ್ಸ್ ಬಗ್ಗೆ.
ಸೊ ನೆಕ್ಸ್ಟು ಮೇನ್ಸ್ ಹೇಳ್ತೀನಿ. ಸೊ ಮೇನ್ಸಲ್ಲಿ ಏನಾಯಿತು, ಲೈಕ್ ನಾನು ಆಲ್ರೆಡಿ ಹೇಳಿದಾಗೆ ನಾನು ಫೆಬ್ಬಿಂದ ಅಕ್ಟೋಬರ್ವರೆಗೂ ಹೈದರಾಬಾದ್ನಲ್ಲೇ ಇದ್ದೆ. ನಾನು ಟೋಟಲಿ ಸೆಕ್ಲೂಡೆಡ್ ಇದ್ದೆ. ಬಟ್ ಇಲ್ಲಿ ತುಂಬ ಜನ ನೀವೆಲ್ಲ ಈಗ ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿನಲ್ಲಿ ಬಂದು ಇಲ್ಲೇ ಇದ್ಬಿಟ್ಟು ಇದಕ್ಕೋಸ್ಕರ ಪ್ರಿಪೇರ್ ಆಗ್ತಿದ್ದೀರಾ, ವಿಚ್ ಇಸ್ ವೆರಿ ಗುಡ್. ಹೀಗೆ ನೀವು ಗ್ರೂಪಲ್ಲಿ ಒಂದು ಯಾವುದಾದ್ರೂ ಇನ್ಸ್ಟಿಟ್ಯೂಟಲ್ಲಿ ಸೇರಿಕೊಂಡು ಒಂದು ಗ್ರೂಪ್ ಸಿಗುತ್ತೆ ನಿಮಗೆ. ದಟ್ ಇಸ್ ದ ಬೆಸ್ಟ್ ಥಿಂಗ್ ಆಫ್ ಜಾಯ್ನಿಂಗ್ ಇನ್ಸ್ಟಿಟ್ಯೂಟ್ಸ್. ಸೊ ನಿಮ್ಗೊಂದು ಒಳ್ಳೆ ಗ್ಯಾಂಗ್ ಸಿಗುತ್ತೆ, ಲೈಕ್ ಮೈಂಡೆಡ್ ಪೀಪಲ್ ಇರ್ತಾರೆ. 4 ಜನರ ಜೊತೆ ನೀವು ಗ್ರೂಪ್ ಡಿಸ್ಕಷನ್ ಮಾಡ್ಕೊಂಡಾಗ ನೀವೊಂದು ಪಾಯಿಂಟ್ ಹೇಳಿದಾಗ ಇನ್ನೊಬ್ರು ಇನ್ನೊಂದು ಪಾಯಿಂಟ್ ಹೇಳಿ ಅವೆಲ್ಲವನ್ನ ಕೂಡಿಸ್ಕೊಂಡು ನೀವು ತುಂಬ ತಿಳ್ಕೊತೀರಾ. ಬಟ್ ನನಗೆ ಅನ್ಲಕ್ಕಿ, ಐ ವಾಸ್ ಅನ್ಫಾರ್ಚುನೇಟ್ ಬಿಕಾಸ್ ನನಗೆ ಆ ಫೆಸಿಲಿಟಿ ಇರಲಿಲ್ಲ. ನಾನು ಅಲ್ಲಿ ಹೈದರಾಬಾದ್ನಲ್ಲಿದ್ದೆ, ನಾನು ಇಲ್ಲಿ ಬಂದಿದ್ದೆ ಅಕ್ಟೋಬರು, ಡಿಸೆಂಬರ್ನಲ್ಲಿ ಎಕ್ಸಾಮು. ಸೊ ನನಗಷ್ಟು ಟೈಮ್ ಇರಲಿಲ್ಲ. ಆ್ಯಂಡ್ ಐ ವಾಸ್ ಟೋಟಲಿ, ನಾನು IT ಆಗಿದ್ದರಿಂದ ಕಂಪ್ಲೀಟ್ಲಿ ಈ ಎಂಟೈರ್ ಸ್ಪಿಯರಿಂದ ಹೊರಗಡೆನೇ ಇದ್ಬಿಟ್ಟಿದ್ದೆ. ನಾನು ಬರೀ ನ್ಯೂಸ್ ಪೇಪರ್ ಕ್ಲೀನಾಗಿ ಫಾಲೋ ಮಾಡ್ತಿದ್ದೆ ನೆಟ್ನಲ್ಲಿ. ಸೊ ಹಾಗಾಗಿ ಈ ಥರ ಒಂದು ಗ್ರೂಪ್ ಇದ್ದರೆ ಇಟ್ ಇಸ್ ವೆರಿ ಗುಡ್. ಗ್ರೂಪ್ ಡಿಸ್ಕಷನ್ಸ್ ವಿಲ್ ಆಲ್ವೇಸ್ ಹೆಲ್ಪ್. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್, ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡಿ ನಾನು ಬರೀತೀನಿ ಅನ್ನೋದಕ್ಕಿಂತ ಗ್ರೂಪ್ ಪ್ರಿಪ್ರೇಷನ್ ಐ ಆಲ್ವೇಸ್ ಸಜೆಸ್ಟ್ ದಟ್ ವಿಲ್ ಬಿ ದ ಬೆಸ್ಟ್. ಸೊ ನೀವು ಮೇನ್ಸ್ಗೆ ಈ ಥರ ಒಂದು ಗ್ರೂಪ್ ಆದರೆ ಮಾಡ್ಕೊಳ್ಳಿ. ಪ್ರಿಲಿಮ್ಸಿಂದ ಮಾಡ್ಕೊಂಡ್ರೂ ಇಟ್ ಇಸ್ ವೆರಿ ಗುಡ್ ಆ್ಯಂಡ್ ಫೈನ್. ಸೊ ಮೇನ್ಸ್ ಐ ವಿಲ್ ಸಜೆಸ್ಟ್ ಗ್ರೂಪ್ ಡಿಸ್ಕಷನ್ ವಿಲ್ ಬಿ ಯೂಸ್ಫುಲ್. ಸೊ ಡಿಸ್ಕಷನ್ ಮಾಡಿದ್ರೆ ಒಂದಲ್ಲ ಒಂದು ಪಾಯಿಂಟ್ ಬರುತ್ತೆ, ಬರೀತೀರಾ. ಸೊ ಮೇನ್ಸ್ಗೆ ಇನ್ನೊಂದು ಏನಪ್ಪ ಇದು ಅಂತಂದರೆ, ಒಂದು ಟಾಪಿಕ್ಸ್ ಎಲ್ಲವನ್ನ ಕ್ಲೀನಾಗಿ ಕವರ್ ಮಾಡ್ಕೊತ ಹೋಗಿ, ಎಷ್ಟಾಗುತ್ತೋ ಅಷ್ಟು. ಒಂದು ಈ ವರ್ಕಿಂಗ್ ಪೀಪಲ್ಗೆ ಅದೊಂದು ಡಿಲೆಮಾ, ಅಷ್ಟು ನಾವು ಕವರ್ ಮಾಡಲಿಕ್ಕಾಗಲ್ಲ ಟಾಪಿಕ್ಸ್ ಅನ್ನೋದೊಂದು. ಸೊ ಇದು ನಾವು ಎಲ್ಲೂ ಕಂಪ್ಲೀಟ್ 100% ಕವರೇಜ್ ಅಂತ ಹೇಳಿಕ್ಕಾಗೋದೇ ಇಲ್ಲ. ಮ್ಯಾಕ್ಸಿಮಮ್ ಏನೇನು ಟಾಪಿಕ್ಸ್ ಕ್ಲಿಯರ್ ಆಗುತ್ತೋ ಅದು. ಬಟ್ ಯು ಶುಡ್ ಏಮ್ ಫಾರ್ ಕಂಪ್ಲೀಟ್ ಕವರೇಜ್ ಆಫ್ ದ ಟಾಪಿಕ್ಸ್. ಮ್ಯಾಕ್ಸಿಮಮ್ ನಿಮ್ಗೇನು ಹಿಸ್ಟ್ರಿ ಇದೆಯಲ್ಲ, ಪಾಲಿಟಿ ಇದೆಯಲ್ಲ, ಲಕ್ಷ್ಮೀಕಾಂತ್, ಈ ಥರ ಶ್ಯೂರ್ ಆ್ಯಂಡ್ ಶಾರ್ಟಾಗಿ ಬರುವಂಥ ಕ್ವಶನ್ಸ್ ಮಾತ್ರ ಬಿಡಬೇಡಿ ದಯವಿಟ್ಟು. ಅವನ್ನೆಲ್ಲ ಓದಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತುಂಬ ಇಂಪಾರ್ಟೆಂಟ್. ಇವಾಗ ಎಸ್ಸೆ ರೈಟಿಂಗ್ ನಿಮಗೆ ಗೊತ್ತಿದೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಈಗ ಎಸ್ಸೆ ರೈಟಿಂಗ್ ಮೋಸ್ಟ್ ಆಫ್ ದ ಟೈಮ್ಸ್ ಡಿಸಿಸಿವ್ ರೂಲ್ಸ್ ತೊಗೊಳೋದು ಕೂಡ ಎಸ್ಸೆ ರೈಟಿಂಗ್ ಪೇಪರ್ಸನ್ನೇ. ಸೊ ಅದರಲ್ಲಿ ನಿಮ್ಮ ಸ್ಕೋರ್ ಇಂಪ್ರೂವ್ ಮಾಡ್ಕೊಳ್ಳೋ ಹತ್ರ ಗಮನ ಕೊಡಬೇಕು ನೀವು. ಇದು ನೀವು ಪ್ರಾಕ್ಟೀಸಿಂದ ಬರುತ್ತೆ. ಮತ್ತು ಕಂಟಿನ್ಯೂಸ್ ಡಿಸ್ಕಷನ್ ವಿತ್ ಯೋರ್ ಕೊಲೀಗ್ಸ್, ಯೋರ್ ಬ್ಯಾಚ್ಮೇಟ್ಸ್ ಆಗಿರಬಹುದು. ಈ ಕಡೆ ಎಲ್ಲ ಡಿಸ್ಕಷನ್ ಮಾಡೋದ್ರಿಂದ ನಿಮ್ಗೆ ಹೆಚ್ಚು ಪಾಯಿಂಟ್ಸ್ ಬರ್ತಾ ಹೋಗ್ತದೆ. ಸೊ ನೋಟ್ಸ್ ಮೇಕಿಂಗ್ ಒಂದು ಐ will suggest for mains, notes making will be useful for any topic, any subject. say history, because ತುಂಬ ಇಯರ್ಸ್ ಇರುತ್ತೆ. ಯಾರಾದ್ಮೇಲೆ ಯಾರು ಬರ್ತಾರೆ, ಕಮಿಷನರೇಟ್ ರೂಲು ಏನಿದೆ ಎಲ್ಲವನ್ನ ಬರ್ಕೊಂಡು ಒಂದು ಕಡೆ ಇಟ್ಕೊಂಡ್ರೆ ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ವರ್ಕಿಂಗ್. ಎಗೇನ್ ನಾನು ಇದನ್ನೇ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ, ಯಾಕಂದರೆ ನನಗೆ ಇದೇ ಟಾಪಿಕ್ ಕೊಟ್ಟಿದ್ದಾರೆ, ವರ್ಕಿಂಗ್ ಪೀಪಲ್ ಬಗ್ಗೆ ಹೇಳಿ ಅಂತ. ಸೊ ವರ್ಕಿಂಗ್ ಪೀಪಲ್ಗೆ ಸಬ್ಜೆಕ್ಟ್ ಮುಗಿಸೋದೇ ದೊಡ್ಡ ವಿಷಯ ಆಗೋಗ್ಬಿಟ್ಟಿರುತ್ತೆ. ಸೊ ನಾವು ನೋಟ್ಸ್ ಮಾಡ್ಕೊಳ್ಳಿಕ್ಕೆ ಒಂದೊಂದು ಸತಿ ಆಗೋದಿಲ್ಲ. ಇನ್ ಮೈ ಕೇಸ್ ಐ ವಾಸ್ ಫಾರ್ಚುನೇಟ್. ನನ್ನ ತಂದೆ ರಿಟೈರ್ಡ್ ಹೈಸ್ಕೂಲ್ ಟೀಚರ್. ಸೊ ಹೀಸ್ ಸ್ಪೆಷಲೈಸೇಷನ್ ಹಿಸ್ಟ್ರಿ, ಐ ಮೀನ್ ಅವರು ಸಬ್ಜೆಕ್ಟ್ ಆಫ್ ಇಂಟ್ರೆಸ್ಟ್ ಇಸ್ ಹಿಸ್ಟ್ರಿ ಆ್ಯಂಡ್ ಅವ್ರು ಸೋಷಿಯಲ್ ಸೈನ್ಸ್ ಟೀಚ್ ಮಾಡ್ತಿದ್ರು. ಸೊ ಹೀ ಮೇಡ್ ನೋಟ್ಸ್ ಫಾರ್ ಮೀ. ನನ್ನ ತಾಯಿ ಕೂಡ ಕನ್ನಡ ಟೀಚರು, ಐ ಮೀನ್ HM ಆಗಿ ರಿಟೈರ್ ಆಗಿದ್ದಾರೆ. ಸೊ ಐ ಟುಕ್ ಹೆಲ್ಪ್ ಆಫ್ ಮೈ ಪೇರೆಂಟ್ಸ್ ಇನ್ ದಿಸ್ ಕೇಸ್. ನನಗೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು. ಸೊ ಅವರು ನನಗೆ ನೋಟ್ಸ್ ಮಾಡಿ ಕೊಡ್ತಾಯಿದ್ರು. ನಾನು ಓದಿ ಬುಕ್ ಇಟ್ಟರೆ ಅದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದು. ಸೊ ಅದನ್ನ ಎಕ್ಸಾಮ್ ಟೈಮಲ್ಲಿ ನನಗೆ ರಿವೈಸ್ ಮಾಡೋಕ್ಕೆ ನಂಗೆ ಈಸಿ ಆಯಿತು. ಬಟ್ ಐ ಸಜೆಸ್ಟ್, ಇವಾಗ ನಿಮ್ಮ ಕೈಲೇ ಆದರೆ ನೀವು ನೋಟ್ಸ್ ಮಾಡಿ, ಇಲ್ವಾ ಯು ಪ್ಲೀಸ್ ಟೇಕ್ ಹೆಲ್ಪ್ ಆಫ್ ಯುವರ್ ಫ್ರೆಂಡ್ಸ್ ಆರ್ ಯುವರ್ ಕೊಲೀಗ್ಸ್ ಆರ್ ಯುವರ್ ಫ್ಯಾಮಿಲಿ, ಹೂ ಎವರ್ ಕ್ಯಾನ್ ಹೆಲ್ಪ್ ಯು. ಸೊ ದಿಸ್ ಈಸ್ ಮೇನ್ಸ್. ನೋಟ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಆಮೇಲಿಂದ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ, ಗ್ರೂಪ್ ಡಿಸ್ಕಷನ್ ಮಾಡಿ, ಆಮೇಲೆ ಸ್ಟಿಕ್ ಟು ಶಾರ್ಟ್ ನಂಬರ್ ಆಫ್ ವೆರಿ ಫ್ಯೂ ನಂಬರ್ ಆಫ್ ಬುಕ್ಸ್, ನಾಟ್ ವೆರಿ ಫ್ಯೂ ನಂಬರ್ ಆಫ್ ಬುಕ್ಸ್, ಐ ಮೀನ್ ದೋಸ್ ಬುಕ್ಸ್ ವಿಚ್ ವಿಲ್ ಕವರ್ ಹೋಲ್ ಆ್ಯಂಡ್ ಸೋಲ್ ಎಲ್ಲ ಟಾಪಿಕ್ಸ್ನೂ. ಅಷ್ಟನ್ನು ಮಾತ್ರ ಮತ್ತೆ ರಿವೈಸ್ ಮಾಡಿ. ದಿಸ್ ಇಸ್ ಮೇನ್ಸ್. ದೆನ್ ಕಮ್ಮಿಂಗ್ ಟು ಇಂಟರ್ವ್ಯೂ ನಮ್ಮ ಕೇಸಲ್ಲಿ ಏನಾಗ್ಬಿಟ್ಟಿತ್ತು, 2017 ನಾವು ಎಕ್ಸಾಮ್ ಬರೆದಿದ್ದು. ನಮಗೆ ಇಂಟರ್ವ್ಯೂ ಶಾರ್ಟ್ ಲಿಸ್ಟ್ ಆಗಿದ್ದೀವಿ ಅಂತ ನಮಗೆ ಗೊತ್ತಾಗಿದ್ದು 2019 Jan 30th. ಸೊ ತುಂಬಾ ಟೈಮ್ ಗ್ಯಾಪ್ ಇತ್ತು ಅಲ್ಲಿ. ಆ್ಯಂಡ್ ಇವು ಲೈಕ್ ಆಲ್ಮೋಸ್ಟ್ ನೀವು ಓದಿದ್ರು ಒಂದು ಸತಿ ಎಲ್ಲ ಮರ್ತು ಬಿಟ್ಟಿರ್ತೀರ ಈ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ ಎಲ್ಲನೂ. ನಾವು ಒಂಥರ ಕನ್ಫ್ಯೂಷನಲ್ಲಿದ್ವಿ, ಏನು ಹಾಗೆ ಹೀಗೆ ಅಂತೆಲ್ಲ. ಸೊ ನನಗೆ ಇಂಟರ್ವ್ಯೂಗೆ ಟೋಟಲಿ ಹೆಲ್ಪ್ ಮಾಡಿದ್ದು ಕ್ರೆಡೆನ್ಸ್ IAS ಇನ್ಸ್ಟಿಟ್ಯೂಟ್. ಸೊ ಯಾಕೆ ಅಂತಂತಂದರೆ, ಫಸ್ಟ್ ನಾನು ಲೈಕ್ ಐ ಸೈಡ್, ನಾನು ಟೋಟಲಿ 2 years ಅಂದರೆ ಏನು ಓದಬೇಕು ಏನು ಬಿಡಬೇಕು ಏನು, ಆವಾಗ ನ್ಯೂಸ್ ಪೇಪರ್ ಅಷ್ಟೇ ಓದ್ಕೊಂಡು ಟಚ್ನಲ್ಲಿ ಇದ್ದೆ. ಬಟ್ ಸ್ಟಿಲ್ ನನಗೆ ಏನು ಕ್ವಶನ್ಸ್ ಕೇಳ್ತಾರೆ, ಹೇಗೆ ಆನ್ಸರ್ ಮಾಡಬೇಕು, ಬರೆಯೋದು ಒಂಥರ.
ಮಾತಾಡೋದು ಒಂಥರ. ಸೊ ಹೀಗಿದ್ದಾಗ ನಾನು ಮಾಕ್ ಇಂಟರ್ವ್ಯೂಗೆ ಸೀರಿಯಸ್ಸಾಗಿ ಅಟೆಂಡ್ ಆದೆ ಕ್ರೆಡೆನ್ಸ್ದು. ಸೊ ಫಸ್ಟ್ ಮಾಕ್ ಇಂಟರ್ವ್ಯೂ ಕೊಟ್ಟಿದ್ದೆ ನಾನು. ಸೊ ಅವರು ನನಗೆ ಹೇಗಿರುತ್ತೆ ಅಲ್ಲಿ ಒರಿಜಿನಲ್ ಇಂಟರ್ವ್ಯೂ ರೂಮ್ನಲ್ಲಿ ಹೇಗಿರುತ್ತೆ, ಯಾವ ಥರ ಪ್ರಶ್ನೆಗಳು ಬರ್ಬೋದು ಅಂತ ಪ್ರತಿಯೊಂದನ್ನು ನನಗೆ ಎಕ್ಸ್ಪ್ಲೇನ್ ಮಾಡಿದರು. ಪರ್ಸ್ನಲ್ಲಾಗಿ 1-to-1 ಇಂಟರ್ವ್ಯೂ ಇರ್ತದದು. ಸೊ ಪ್ರಶ್ನೆಗಳೆಲ್ಲ ಕೇಳಿ ನನಗೆ ಆ್ಯಕ್ಚುಲಿ ಬರ್ಕೊಟ್ರು ಅವರು, ನೀವು ಇಂಥ ಪಾಯಿಂಟ್ಸಲ್ಲಿ ನೀವು ತಪ್ಪು ಮಾಡ್ತಾಯಿದ್ದೀರಾ, ಇಂಥದ್ದು ಇಂಪ್ರೂವ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಒಳ್ಳೆ ರೈಟಿಂಗಲ್ಲಿ ನೈಸ್ ಪೇಪರ್ ಕೊಟ್ಟಿದ್ದರು. ದೆನ್ ಐ ಹ್ಯಾಡ್ ಮೇಡ್ ಆ್ಯಕ್ಚುಲಿ ವೆರಿ ಬ್ಯಾಡ್ ಇಂಟರ್ವ್ಯೂ ನಾನು ಕೊಟ್ಟಿದ್ದು, ಫಸ್ಟ್ ಮಾಕ್ ಇಂಟರ್ವ್ಯೂ ಮಾತ್ರ. ದೆನ್ ಆವಾಗ ನಮಗೆ ಈ ವರ್ಷದಿಂದ ಸಬ್ಜೆಕ್ಟ್ಸ್ ಇರಲಿಲ್ಲ. ಆಂಥ್ರೋಪಾಲಜಿ ವಾಸ್ ಮೈ ಆಪ್ಷನಲ್. ಸೊ ಆಂಥ್ರೋಪಾಲಜಿ ಮೇಲೂ ತುಂಬ ಕ್ವಶನ್ಸ್ ಎಲ್ಲವೂ ಅವ್ರು ಆ್ಯಕ್ಚುಲಿ ಇಲ್ಲಿ ಮಾಕ್ ಇಂಟರ್ವ್ಯೂಲಿ ದೇ ವಿಲ್ ಕವರ್ ಎವ್ರಿಥಿಂಗ್. ಕಂಪ್ಲೀಟ್ ಡೀಟೈಲಾಗಿ 1 hour ಇಂಟರ್ವ್ಯೂ ನಡೆದಿತ್ತು ವಿತ್ ವಿಡಿಯೋ ರೆಕಾರ್ಡಿಂಗ್. ಅದನ್ನು ಮತ್ತೆ ನೀವು ಮನೇಲಿ ಹೋಗಿ ಪ್ಲೇ ಮಾಡ್ಕೊಂಡು ನೋಡ್ಬೋದು. ನಿಮ್ಮದು ಹಾವಭಾವ ಹೇಗಿತ್ತು, ನೀವು ಕೂತಿದ್ದ ಪೊಸಿಷನ್ಸ್, ಎವ್ರಿಥಿಂಗ್. ನಿಮ್ಮ ಐಸೈಟ್ ಸರಿಗಿತ್ತಾ, ನೀವು ಕರೆಕ್ಟಾಗಿ ನೋಡ್ತಿದ್ರಾ ಇಂಟರ್ವ್ಯೂವರ್ಸ್ನ, ನಿಮ್ಮ ಮಾತಿನ ಧಾಟಿ ಹೇಗಿತ್ತು, ನೀವು ಸ್ಪೀಡಾಗಿ ಮಾತಾಡ್ತಾಯಿದ್ರಾ, ಸ್ಲೋ ಆಗಿ ಮಾತಾಡ್ತಾಯಿದ್ರಾ, ಆಮೇಲೆ ನಿಮ್ಮ ಭಾವನೆಗಳು ಹೇಗಿದ್ವು, ಎಲ್ಲವನ್ನೂ ಅವ್ರು ಅಬ್ಸರ್ವ್ ಮಾಡಿ ಎಲ್ಲ ನೋಟ್ ಮಾಡಿ ಕೊಟ್ಟಿದ್ದರು. ದಿಸ್ ಆ್ಯಕ್ಚುಲಿ ಹೆಲ್ಪ್ ಮಿ ಅ ಲಾಟ್. ಇಂಟರ್ವ್ಯೂ ಅಲ್ಲಿ ನಂಗೆ ಬಂದಿದ್ದು 100 ಮಾರ್ಕ್ಸ್ ಆದ್ರೂ ಬಟ್ ಐ ಥಿಂಕ್ ಅದು ಎಲ್ಲೋ ಆ ಲಿಸ್ಟಲ್ಲಿ ನಾನು ಬರಲಿಕ್ಕೆ ಟೇಕಿಂಗ್ ದಿಸ್ ಮಾಕ್ ಇಂಟರ್ವ್ಯೂ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಸೊ ಇವ್ರು ಏನು ನನಗೆ ಪಾಯಿಂಟ್ಸ್ ಬರ್ಕೊಟ್ಟಿದ್ರು, ಐ ವರ್ಕ್ಡ್ ಅಪಾನ್ ದ್ಯಾಟ್. ಮನೆಗೆ ಹೋದ್ಮೇಲೆ ಮತ್ತೆ ಅದೇ ಪಾಯಿಂಟ್ಸ್ ಮೇಲೆ ಮತ್ತೆ ವರ್ಕ್ ಮಾಡಿ ನಾನು ಏನು ಹೇಳಬೇಕು ಈ ಥರ ಕ್ವಶನ್ಸ್ ಬಂದಾಗ ಅಂತಂದ್ಬಿಟ್ಟು ಸ್ಯಾಂಪಲ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ರು. ಇದೇ ಕ್ರೆಡೆನ್ಸಿಂದನೇ ಒಂದು ಮ್ಯಾನ್ಯುಯಲ್ ಬಿಟ್ಟಿದ್ರು. ಅವತ್ತು ಆ ಮ್ಯಾನ್ಯುಯಲ್ ಕೂಡ ತೊಗೊಂಡು ಹೋಗಿದ್ದೆ ನಾನು, ಇಂಟರ್ವ್ಯೂ ಮ್ಯಾನ್ಯುಯಲ್, ಹೌ ಟು ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಎನ್ ಇಂಟರ್ವ್ಯೂ, ಆಮೇಲೆ ಇಂಪಾರ್ಟೆಂಟ್ ಟಾಪಿಕ್ಸ್ ದಟ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಇಂಟರ್ವ್ಯೂ ಅಂತ. ಸೊ ಇಷ್ಟನ್ನೆಲ್ಲ ನಾನು ರಿವೈಸ್ ಮಾಡ್ಕೊಂಡಿದ್ದೆ. ಸಾಮಾನ್ಯ ನಮ್ಮ ಊರು ನಮ್ಮ ಬಯೋಡೇಟಾ ಕೇಳ್ತಾರೆ. ಸೊ ಇದ್ರ ಬಗ್ಗೆ ಎಲ್ಲ ಏನೇನು ಪ್ರಿಪೇರ್ ಆಗಬೇಕಂತ ಇಲ್ಲೇ ಹೇಳಿದರು. ಸೊ ಅದನ್ನೆಲ್ಲ ಪ್ರಿಪೇರ್ ಆಗಿ ನಾನು ನೆಕ್ಸ್ಟ್ ಮಾಕ್ ಇಂಟರ್ವ್ಯೂ ಕೊಟ್ಟಾಗ ಐ ಹ್ಯಾಡ್ ಇಂಪ್ರೂವ್ಡ್ ಅ ಲಾಟ್. I was happy for myself and sir was also very happy. Anil sir also was very happy. ಅವ್ರು ಹೇಳಿದ್ರು, ನೀವು ಅವಾಗಿಂದ ಇವಾಗ ಇಷ್ಟು ಇಂಪ್ರೂವ್ ಆಗಿದ್ದೀರಾ, ಲೈಕ್ ಈ ಥರ ಕೊಡಿ ಸಾಕು, ದೆನ್ ಇಟ್ ವಿಲ್ ಬಿ ಫೈನ್ ಅಂತ ಅಂದ್ಬಿಟ್ಟು. ದೆನ್ ಆಲ್ಸೋ ಐ ಮೇಡ್ ಸಮ್ ಮಿಸ್ಟೇಕ್ಸ್, ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್, ಬಟ್ ದೆನ್ ಮೈ ಪರ್ಫಾರ್ಮೆನ್ಸ್ ಇಂಪ್ರೂವ್ಡ್ ಬಿಕಾಸ್ ಆಫ್ ದ ಗೈಡೆನ್ಸ್ ವಾಟ್ ಐ ಗಾಟ್ ಇನ್ ಕ್ರೆಡೆನ್ಸ್ ಸೈನ್ಸ್ ಆ್ಯಂಡ್ ದ ಮೆಟೀರಿಯಲ್ಸ್ ವಾಟ್ ಐ ಗಾಟ್. ಆ್ಯಂಡ್ ಇನ್ ಬಿಟ್ವೀನ್ ಒಂದು ಬಜೆಟ್ ಕ್ಲಾಸ್ ಇತ್ತು, ಲೈಕ್ ಮಾಕ್ ಇಂಟರ್ವ್ಯೂ 1 and 2 ನಡುವೆ ಸೆಪ್ಟೆಂಬರ್ವರೆಗೂ ಇಂಟರ್ವ್ಯೂಸ್ ನಡೆದು, ಅಕ್ಟೋಬರ್ವರೆಗೂ. ಸೊ ಅಲ್ಲಿ ಒಂದು ಬಜೆಟ್ ಸೆಷನ್ ಆ್ಯಂಡ್ ಇಂಟರ್ವ್ಯೂಗೆ ಅಂತಲೇ ಸ್ಪೆಷಲಾಗಿ ಬಜೆಟ್ಟು ಆಮೇಲೆ ಎಕನಾಮಿಕ್ ಸರ್ವೆ ಹೈಲೈಟ್ಸು ಇದನ್ನು ಒಂದು ಸತಿ ಮಾಡಿದರು. ಆ್ಯಂಡ್ ಸಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆನ್ ಇಂಟರ್ವ್ಯೂ. ಸೊ ನನಗೆ ಅವತ್ತು ಆಫೀಸಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್, ಐ ವಾಸ್ ವರ್ಕಿಂಗ್ ಅಲ್ಲಿ, ಅವತ್ತಿಗೂ ನಾನು ವರ್ಕ್ ಮಾಡ್ತಾಯಿದ್ದೆ. ನಾನು ಇವಾಗ ಗೌರ್ಮೆಂಟ್ ಡ್ಯೂಟಿಗೆ ರಿಪೋರ್ಟ್ ಆಗೋವರೆಗೂ ಲಾಸ್ಟ್ ಡೇ ಐ ವಾಸ್ ವರ್ಕಿಂಗ್ ಇನ್ ಮೈ IT ಕಂಪನಿ. ಸೊ ಐ ಹ್ಯಾಡ್ ಅನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್. ಐ ಹ್ಯಾಡ್ ಆಲ್ ಪ್ಯಾನ್ ವರ್ಲ್ಡ್, ಫುಲ್ US, ಬ್ರಿಟನ್, UK ಎಲ್ಲ ಕಡೆಯಿಂದ ಬಂದಿದ್ದರು ನಮಗೆ ವಿಸಿಟರ್ಸ್. ಆ್ಯಂಡ್ ನಾನು ಆ 3 days ಕಾನ್ಫರೆನ್ಸ್ ಮಿಸ್ ಮಾಡೋಕ್ಕಾಗ್ತಿರ್ಲಿಲ್ಲ at any chance. I had to present also. So ಹಾಗಾಗಿ I requested Anil sir that in my place my father will sit and take down the notes because this is very important for me anta. I am very thankful to the team, Credence Science team, because they allowed my dad to sit, because that will be really weird. Aita ನಮ್ಮ ಏಜ್ ನವರು ಕುತ್ಕೊಂಡಿರ್ತಾರೆ, in that my dad is coming and sitting. I can understand how weird it was, but then they allowed. I am very thankful to the team. And you know, ಅವರು ಅವತ್ತು ಏನು ಪಾಯಿಂಟ್ಸ್ ಹೇಳಿದ್ರು, ಏನೇನು ನೀವು ಪ್ರಿಪೇರ್ ಆಗಬೇಕು, ಏನು ಬರುತ್ತೆ ಅಂತ. few of the questions came from the same thing. So our ನನ್ನ ತಂದೆ ನೋಟ್ಸ್ ಮಾಡ್ಕೊಂಡು ಬಂದಿದ್ರು, and then I opened that book and read, and then I went into the interview. So for that I am really very much thankful to the team. So this is about interview. And interview ನಾನು ಬರೀ ನನ್ನ ಸ್ಟೋರಿ ಹೇಳಿಬಿಟ್ಟೆ. ಸೊ ಬೇಸಿಕ್ಕಾಗಿ ನಿಮ್ಗೆ ಹೇಳಬೇಕು ಅಂದರೆ ಇಂಟರ್ವ್ಯೂ ಫಸ್ಟ್ ಥಿಂಗ್ ಅವ್ರು ನಿಮ್ಗೆ ಏನು ಕೇಳ್ತಾರೆ ಅಂದರೆ, ಇದಂತೂ ಶಾರ್ಟ್ ಕ್ವಶನ್ನು, ವೇರ್ ಆರ್ ಯು ಫ್ರಮ್, ಗಿವ್ ಯುವರ್ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಡೀಟೇಲ್ಸ್, ವೇರ್ ಆರ್ ಯು ಫ್ರಮ್, ಗಿವ್ ಅ ಸ್ಮಾಲ್ ಬ್ರೀಫ್, ಯು ಪ್ಲೀಸ್ ಬಿ ಪ್ರಿಪೇರ್ಡ್ ವಾಟ್ ಯು ಹ್ಯಾವ್ ಟು ಗಿವ್. ಸೊ ವೆನ್ ಯು ಗಿವ್, ಸ್ಪೀಕ್ ಕಾನ್ಫಿಡೆಂಟ್ಲಿ ಆ್ಯಂಡ್ ಡೋಂಟ್ ಬೀಟ್ ಅರೌಂಡ್ ದ ಬುಷ್. ಅವ್ರು ನೀವು ಸತ್ಯ ಹೇಳ್ತಾ ಇಲ್ಲ ಅಂದರೆ ಅವ್ರಿಗೆ ಗೊತ್ತಾಗೋಗ್ಬಿಡತ್ತೆ. ಸೊ ಏನೇನೋ ಹೇಳಕ್ಕೆ ಹೋಗಬೇಡಿ, ಬಿ ಕಾನ್ಫಿಡೆಂಟ್ ಆ್ಯಂಡ್ ಬಿ ಪೊಲೈಟ್ ಆಲ್ಸೋ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಬಿ ಪೊಲೈಟ್. ನಿಮ್ಮ ಬಾಡಿ ಲ್ಯಾಂಗ್ವೇಜು ಸ್ವಲ್ಪ ಚೆನ್ನಾಗಿರಬೇಕು. ಅವ್ರಿಗೆ ಹೆಂಗೆ ನೀವು ಪ್ರೆಸೆಂಟ್ ಮಾಡಬೇಕು ಅಂತಂದರೆ, ತೊಗೊಂಬಿಡ್ಬೇಕಪ್ಪ, ನಾನು ಸೆಲೆಕ್ಟ್ ಮಾಡ್ಕೊಂಬಿಡ್ಬೇಕು ಅನ್ನೋ ಥರ ಯುವರ್ ಬಾಡಿ ಲ್ಯಾಂಗ್ವೇಜ್, ಯುವರ್ ಡ್ರೆಸ್ಸಿಂಗ್ ಸೆನ್ಸ್
ಎವ್ರಿಥಿಂಗ್ ಸ್ಪೀಕ್ಸ್ ಅಲ್ಲಿ, ಆಯಿತಾ. ಸೊ ಇಷ್ಟೆಲ್ಲನೂ ಇದು ಒಂದು ರೆಡಿ ಮಾಡ್ಕೊಳ್ಳಿ. ಇನ್ನು ಕ್ವೆಶನ್ಸ್, ಆಯಿತಾ. ಕ್ವೆಶನ್ಸ್ ವೆರಿ ನಾರ್ಮಲ್. ಅವಾಗ ನ್ಯೂಸ್ ಪೇಪರಲ್ಲಿ ಏನು ನಡೀತಾ ಇದೆ, ಐ ಮೀನ್ ವೆರಿ ಕರೆಂಟ್ ಅಫೇರ್ಸ್ ಎಷ್ಟು ನಡೀತಾ ಇರುತ್ತಲ್ಲ, ಡಿಸ್ಕಷನ್ ಏನೋ ಆಯಿತು. ಇವಾಗ ಕೋವಿಡ್ ಇವತ್ತಿಲ್ಲಿ ತೊಗೊಂಡ್ರೆ ವಿಮೆನ್ ಇಶ್ಯೂಸು, ಇವೆಲ್ಲ ಕಾಮನ್ ಥಿಂಗ್ಸು, ಇದನ್ನು ಕೇಳ್ತಾರೆ. ಸೊ ಇಂಟರ್ವ್ಯೂಸ್ ಮೋರ್ ದ್ಯಾಟ್. ಸೊ ಕರೆಂಟ್ ಇಶ್ಯೂಸ್ ಏನು ನಡೀತದೆ ಇದ್ರ ಬಗ್ಗೆ ಒಂಚೂರು ಪ್ರಿಪೇರ್ ಆಗಿಬಿಟ್ಟು ಹೋಗಬೇಕಾಗ್ತದೆ. ಸೊ ಲಾಸ್ಟ್ ಟೈಮ್ ನಮಗೆ ಸಬ್ಜೆಕ್ಟ್ಸ್ ಇತ್ತು ಆಂಥ್ರೋಪಾಲಜಿ, ಸೊ ನಾವು ಅದ್ರ ಬಗ್ಗೆನೂ ಪ್ರಿಪೇರ್ ಆಗಿ ಹೋಗಿದ್ವಿ. ಬಟ್ ಈ ಸತಿಯಿಂದ ಸಬ್ಜೆಕ್ಟ್ಸ್ ಇಲ್ಲ, ಆಪ್ಷನಲ್ ಸಬ್ಜೆಕ್ಟ್ಸ್. ಸೊ ಜನರಲ್ ಆಗಿ ಎನಿ ಪಾರ್ಟ್ ಆಫ್ ದ ಬುಕ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎ ಕ್ವೆಶನ್, ಬಟ್ ಟ್ರಸ್ಟ್ ಮಿ ಇಟ್ ವಿಲ್ ಬಿ ವೆರಿ ಜೆನ್ರಿಕ್ ಆ್ಯಂಡ್ ಇಟ್ ವಿಲ್ ಬಿ ವೆರಿ ಪ್ಲೀಸಿಂಗ್. ಅಲ್ಲಿ ಅಟ್ಮಾಸ್ಫಿಯರ್ ಕೂಡ ಹೆದರ್ಸೋ ಥರ ಏನಿರೋದಿಲ್ಲ. ಇಟ್ ವಿಲ್ ಬಿ ವೆರಿ ನಾರ್ಮಲ್, ವೆರಿ ಈಸಿ ಗೋಯಿಂಗ್. ಆ್ಯಂಡ್ ನೀವು ಕಾನ್ಫಿಡೆಂಟಾಗಿ ಎಷ್ಟು ನೀವು ಪ್ರಿಪೇರ್ ಆಗಿ ಹೋಗಿರ್ತೀರೋ ಅದ್ರ ಬಗ್ಗೆ ರಿಲೇಟೆಡಾಗಿ ನೀವೇನು ಹೇಳ್ತಿರೋ ದಟ್ ಈಸ್ ಆಲ್ಸೋ ಫೈನ್. ಇಟ್ ಓನ್ಲಿ ಮ್ಯಾಟರ್ಸ್ ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಅಂತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಫಾರ್ ವಿಚ್ ಐ ರೆಫರ್ ಮಾಕ್ ಇಂಟರ್ವ್ಯೂಸ್ ಆರ್ ಬೆಸ್ಟ್. And I also say my family support was always there. Like ಈಗ ಇಂಟರ್ವ್ಯೂ ಹೋಗಬೇಕಾದ್ರೂ ಅಥವಾ ಈಗ ಮೈನ್ಸ್ ಥ್ರೂ ಔಟ್ ನಾವು 4-5 ಡೇಸ್ ಬರೋದ್ವಲ್ಲಪ್ಪ, ಆ ಮಧ್ಯದಲ್ಲಿ ಇವಾಗ ಲಂಚ್ ಟೈಮ್ ಒಂದು ಸ್ವಲ್ಪ ಟೈಮ್ ಇರತ್ತೆ ನಮಗೆ, ಅವಾಗೂ ಓದ್ಕೋಬೇಕು ಅನ್ನೋ ಹುಚ್ಚಿರುತ್ತೆ. ಸೊ ಇವಾಗ ಇಂಥ ಟೈಮಲ್ಲಿ ಸ್ಮಾಲ್ ಲೈಕ್ 10 ಮಿನಿಟ್ಸ್ ಕೂಡ ಯೂಸ್ ಆಗುತ್ತೆ ನಮ್ಗೆ ಅವಾಗ ರಿವೈಸ್ ಮಾಡುವಾಗ. ಸೊ ನೀವು ಲಂಚಿಗೆ ಅವಾಗ ನೀವು ಒಂದು ಸೆಂಟ್ರಿಂದ ಹೋಗ್ಬಿಟ್ಟು ಲಂಚ್ ತೊಗೊಳೋದಕ್ಕಿಂತ, if you have your family or your friends who can get lunch for you that day, so that will be helpful. ನೀವು ಆ ಥರ ಏನಾದ್ರು ಮಾಡಲಿಕ್ಕಾದರೆ that 10-15 minutes also you can save. ಇದು ಸ್ವಲ್ಪ ತುಂಬಾ ಮೆಟಿಕ್ಯುಲಸ್ ಪ್ಲಾನಿಂಗು, ಬಟ್ ದಿಸ್ 15 minutes ವಿಲ್ ರಿಲೀಫ್, ತುಂಬಾ ಸ್ಟ್ರೆಸ್ ರಿಲೀಫ್ ಆಗುತ್ತೆ ನಮಗೆ. ನಾವು ಹುಡ್ಕೊಂಡು ಹೋಗ್ಬೇಕಪ್ಪ, ಅಲ್ಲಿ ಎಲ್ಲೋ ಇದೆ, ಮತ್ತು ಅಲ್ಲೇನೋ ಸಿಗಲಿಲ್ಲ, ಅಲ್ಲಿಂದ ಮತ್ತೆ ನಡ್ಕೊಂಡು ಇಲ್ಲಿ ಕಾಲೇಜ್ವರೆಗೂ ಬರಬೇಕು, ಒಂದು 10-15 ನಿಮಿಷ ಲೇಟಾಗಿ ಬಂದುಬಿಟ್ರೆ ನೀವು ಎಕ್ಸಾಮಿನೇಷನ್ ಹಾಲ್ಗೆ, ಆ ಟೆನ್ಷನಲ್ಲಿ ನಾವು ಬರೆಯೋಕ್ಕಾಗೋದಿಲ್ಲ. ಸೊ ಇನ್ ದಟ್ ವೇ ಐ ಆಮ್ ಫಾರ್ಚುನೇಟ್. ಐ ಹ್ಯಾಡ್ ಮೈ ಸಿಸ್ಟರ್, ಮೈ ಸಿಸ್ಟರ್ ಶ್ವೇತಾ. ಶಿ ವಾಸ್ ಆಲ್ವೇಸ್ ದೇರ್ ಥ್ರೂ ಔಟ್ ಇದು ಎಕ್ಸಾಮ್ ಬರೆಯೋವಾಗಿಂದ ಇಲ್ಲಿವರೆಗೂ. ಶಿ ಯೂಸ್ ಟು ಆಲ್ವೇಸ್ ಕ್ಯಾರಿ ಫುಡ್ ನನ್ನ ಜೊತೆಗೆ ಇದ್ಬಿಟ್ಟು, ಶಿ ಯೂಸ್ ಟು ಟೇಕ್ ಕೇರ್ ಅದೆಲ್ಲ. ಸೊ ಫಾರ್ ಮೀ ಮೈ ಫ್ಯಾಮಿಲಿ ಸಪೋರ್ಟ್ ವಾಸ್ ಆಲ್ವೇಸ್ ದೇರ್. ಸೊ ದಟ್ ಈಸ್ ಒನ್ ಥಿಂಗ್. ಫ್ಯಾಮಿಲಿ, ಫ್ರೆಂಡ್ ಸಪೋರ್ಟ್, ಯೋರ್ ಟೀಚರ್ಸ್, ನಿಮ್ಮ ಕೊಲೀಗ್ಸ್, ನಿಮ್ಮ ಬ್ಯಾಚ್ಮೇಟ್ಸು, ನಿಮ್ಮ ಫ್ರೆಂಡ್ಸು, ನಿಮ್ಗೆ ಇಲ್ಲಿವರೆಗೂ ಯಾರು ಪಾಠ ಮಾಡಿದ್ದಾರೆ, ಹೋಲ್ ನಿಮ್ಮ ಗುರು ಹಿರಿಯರ ಆಶೀರ್ವಾದ ಎಲ್ಲ ಇದ್ದರೆ ಖಂಡಿತ ಮಾಡ್ತೀರಾ. ನಿರಾಶರಾಗೋ ಅವಶ್ಯಕತೆ ಏನೂ ಇಲ್ಲ. ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು ಪ್ರತಿಯೊಬ್ಬರೂ ಒಲಿಂಪಿಯನ್ಸ್ ಅಂತಲೇ ಅನ್ಸ್ಕೋತಾರೆ, ಗೆದ್ದವ್ರು ಮಾತ್ರ ಒಲಿಂಪಿಯನ್ಸ್ ಅನ್ಸ್ಕೊಳ್ಳಲ್ಲ. ಒಲಿಂಪಿಕ್ಸಲ್ಲೂ ಸಹಿತ ನೀವೆಲ್ಲ 0.23 ಸೆಕೆಂಡ್ಸು, 0.00 ಸೆಕೆಂಡ್ಸ್ ಇಂಥದ್ರಲ್ಲಿ ಸೋತಿರ್ತಾರೆ, ಬಟ್ ಸ್ಟಿಲ್ ದೇ ಆರ್ ಆಲ್ ವಿನ್ನರ್ಸ್. ಸೊ ಈ ಎಕ್ಸಾಮೇ ಎಂಡ್ ಆಫ್ ದ ಲೈಫ್. ಈ ಎಕ್ಸಾಮ್ ಆಗಲಿಲ್ಲ ಅಂತಂದರೆ ನಾನೇನೋ ಕಳ್ಕೊಂಡೆ, ಈ ಭಾವನೆಗಳು ಬೇಡ. ಸಾಧ್ಯವಾದಷ್ಟು ಪ್ರಯತ್ನಿಸಿ. ಪಾಸಿಟಿವ್ ಮೈಂಡಿಂದ, ಡೆಡಿಕೇಶನ್, ಹಾರ್ಡ್ ವರ್ಕ್, ಟೈಮ್, ಪಾಸಿಟಿವ್ ಮೈಂಡ್ ಇಷ್ಟಿಟ್ಕೊಂಡು ನೀವು ಟ್ರೈ ಮಾಡಿ. ಯಶಸ್ಸು ಸಿಗುತ್ತೆ. ನಿರೀಕ್ಷಿತ ಯಶಸ್ಸು ಅಕಸ್ಮಾತ್ ಸಿಗಲಿಲ್ಲ ಅಂದಾಗ ವಿ ವಿಲ್ ಟ್ರೈ ನೆಕ್ಸ್ಟ್ ಟೈಮ್, ಬಟ್ ನಿರಾಶರಾಗೋ ಅವಶ್ಯಕತೆ ಏನೂ ಇಲ್ಲ. ಥ್ಯಾಂಕ್ ಯು.